सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಭಕ್ತರ ಮನಸ್ಸಿನ ಹಂಸವಾಗಿ, ಪ್ರಾಣಹಂಸವಾಗಿ ತಾನು ಭಕ್ತರ ಅಂದಾಗ ಬರೀ ಭಕ್ತರ ಹೃದಯದಲ್ಲಿ ಮಾತ್ರ ವಿರಾಜಮಾನಳಾಗಿದ್ದಾಳೆ, ಬೇರೆಯವರಲ್ಲಿ ಇಲ್ಲ ಅಂತಲ್ಲ. ಭಕ್ತರಿಗೆ ಅವರ ಭಾವನೆಗೆ ಅವಳು ನಿಲುಕ್ತಾಳೆ ಅಂತ ಅಭಿಪ್ರಾಯ ಅಷ್ಟೇ. ಪ್ರತಿಯೊಬ್ಬರ ಹಂಸ ಅಂದಾಗ ನಾವು ನೋಡಿರುವಂತೆ ಉಸಿರಿನ ಒಳ ಹೊರಗಿನ ಚಲನೆ ಹಂಸ. ಅದು ಪ್ರತಿಯೊಂದು ಜೀವದಲ್ಲೂ ಇದೆ. ಭಾವಿಸಿದಾಗ ಆ ಹಂಸದ ಅರಿವು. ಹಾಗಾಗಿ ಯಾರು ಭಾವಿಸ್ತಾರೆ ಅವರೆಲ್ಲ ಭಕ್ತ ಅಂತ ಅಷ್ಟೇ. ಅದರಿಂದ ಭಕ್ತ ಮಾನಸ ಹಂಸಿಕ ಅಂದ್ರೆ ಭಕ್ತರ ಮನಸ್ಸಿನಲ್ಲಿ ಮಾತ್ರ ಹಂಸ ರೂಪದ ಪ್ರಾಣ ಇದೆ, ಬೇರೆಯವರಲ್ಲಿ ಇಲ್ಲ ಅಂತಲ್ಲ. ಎಲ್ಲರಲ್ಲಿರುವ ಹಂಸವೇ ಇರೋದು. ಆದರೆ ಭಕ್ತರು ಅದನ್ನು ಭಾವಿಸ್ತಾರಾದ ಕಾರಣ ಅವರ ಅರಿವಿಗೆ ಅದು ಬರುತ್ತೆ. ಈಗ ನಾವು ಉಸಿರಾಡ್ತಾನೆ ಇದೀವಿ, ನಾವು ಎಲ್ಲಿ ಗಮನಿಸಿದ್ದೇವೆ, ನಮ್ಗೆಲ್ಲಿ ಗೊತ್ತಾಗಿದೆ? ಹಮ್ಮು ಗೊತ್ತಿಲ್ಲ, ಸೋನು ಗೊತ್ತಿಲ್ಲ. ಆದ್ರಿಂದ ಯಾರು ಭಾವಿಸ್ತಾರೆ ಅವರಿಗೆ ಹಂಸ ರೂಪದಲ್ಲಿರುವವಳಾಗಿದ್ದು. ಹಾಗೆ ಆ ಹಂಸರ ಅಂದ್ರೆ ಯಾರು ಭಕ್ತರಿದ್ದಾರೆ ಅವರ ಮನಸ್ಸೆಂಬ ಹಂಸದಲ್ಲಿ ಇರ್ತಾಳೆ ಅಂದಾಗ ಯಾವುದು ಶುದ್ಧವಾಗಿದೆಯೋ ಭಕ್ತ ಅನ್ನುವಾಗ ಅದು ಪಾಯಿಂಟ್ ಇದೆ. ಎಲ್ಲಿ ರಜಸ್ಸು ತಮಸ್ಸುಗಳ ಮಿಶ್ರ ಇಲ್ಲವೋ, ಕೇವಲ ಶುದ್ಧ ಸತ್ವದ ಮಾತ್ರ ಪ್ರಭಾವ ಇದೆಯೋ ಅಂಥ ಒಂದು ಜಾಗದಲ್ಲಿ ವಿಹರಿಸುವಂಥವಳು ತಾಯಿ. ಆದ್ರಿಂದ ಭಕ್ತ ಮಾನಸ ಹಂಸಿಕ ಅಂದ್ರೆ ವಿಹರಿಸ್ತಾ ಇರುವುದು ಅನುಭವಕ್ಕೆ ಬರುವವಳು ಅಂತ ಅರ್ಥ ಮಾಡಿಕೊಳ್ಬೇಕು, ವಿಹರಿಸುವವಳು ಅಂತಲ್ಲ. ಆದ್ರಿಂದೇ ನಾವು ಹಿಂದೆ ನೋಡಿಕೊಂಡಿರುವಂತೆ ಹಂಸ ಎನ್ನುವ ಹಕ್ಕಿ ಮಳೆಗಾಲ ಬಂದ್ರೆ ಭೂಮಿಯಲ್ಲಿ ಇರಲ್ಲ ಅದು, ಅಥವಾ ಮಣ್ಣಿರುವ ಜಾಗದಲ್ಲಿ ಇರಲ್ಲ. ಯಾಕೆ ಅಂದ್ರೆ ಮಳೆ ಬಿದ್ದಾಗ ಮಳೆಯಿಂದ ಭೂಮಿಯಲ್ಲಿ ಮಣ್ಣು ಅದು ತನ್ನ ಮೈಗೆ ಲೇಪ ಆಗ್ಬಿಟ್ಟು ತಾನು ಕೊಳಕಾಗ್ಬಿಡ್ತೀನಿ ಅಂತ. ಆದ್ರಿಂದ ಹಂಸ ಏನು ಮಾಡುತ್ತೆ, ಮಾನಸ ಸರೋವರಕ್ಕೆ ಹಾರು ಹೋಗ್ಬಿಡುತ್ತೆ. ಆಕಾಶದಲ್ಲಿ ಮೋಡ ಕಟ್ತಾ ಇದೆ ಅನ್ನುವಾಗಲೇ ಮಾನಸ ಸರೋವರದಲ್ಲಿ ಮಳೆಯ ನೀರಲ್ಲ, ನಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರಿಂದ ಆ ನೀರು ಯಾವಾಗಲೂ ಶುದ್ಧನೇ. ಈಗ ಮಲಿನ, ಇನ್ನೊಂದು ಸಲ ಶುದ್ಧ ಇಲ್ಲ. ನದಿಯ ನೀರೆಲ್ಲ ಶುದ್ಧನೇ, ಆದ್ರೆ ಮಳೆಗಾಲದ ನದಿಯ ನೀರು ಶುದ್ಧ ಅಲ್ಲ. ಆದ್ರಿಂದ ಮಳೆಗಾಲದ ನದಿಯ ನೀರಲ್ಲಿ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರಿಂದ ಆದರೆ ಮಾನಸ ಸರೋವರದಲ್ಲಿ ಹಾಗಲ್ಲ, ಯಾವಾಗಲೂ ಶುದ್ಧನೇ. ಮಳೆಯ ನೀರಿನಿಂದ ನೀರಲ್ಲ, ಮಾನಸ ಸರೋವರದ್ದು ಮಂಜಿನ ಹಿಮದ ಕರಗಿದ ನೀರು. ಆದ್ರಿಂದ ಯಾವಾಗಲೂ ತಿಳಿಯಾಗಿರುತ್ತೆ. ಅದರಂತೆ ಯಾರ ಹೃದಯದಲ್ಲಿ ಸದಾಕಾಲ ಶುದ್ಧ ಸತ್ವವೇ ಬೆಳಗುತ್ತಾ ಇದೆಯೋ, ಯಾರ ಹೃದಯದಲ್ಲಿ ರಜಸ್ಸು ತಮಸ್ಸುಗಳ ಮಿಶ್ರ ಇಲ್ಲವೋ ಅಂಥ ಒಂದು ಹೃದಯದಲ್ಲಿ ಸದಾ ವಿರಾಜಮಾನಳಾಗಿರುವುದರ ಅನುಭೂತಿ ಅವರಿಗೆ ಇರುತ್ತೆ, ನಮಗಲ್ಲ. ಅವರಿಗಿರುತ್ತೆ. ನೋಡಿದಾಗ ನಮಗೆ ಇವ್ರು ನಮಗಿಂತ ಬೇರೆ ಅನ್ನೋದು ಗೊತ್ತಾಗುತ್ತೆ, ನಮ್ಮ ತರ ಇಲ್ಲ ಇವರು ಅನ್ನೋದು ಗೊತ್ತಾಗುತ್ತೆ. ಬಿಟ್ರೆ ಅದೇ ಅನುಭವ ಪ್ರತಿಯೊಬ್ಬನೂ ತನ್ನ ಹೃದಯವನ್ನ ಶುದ್ಧ ಮಾಡಿಕೊಂಡ್ರೆ ಹೇಗೆ ಶುದ್ಧ ಮಾಡಿಕೊಳ್ಬೇಕು ಅದಕ್ಕೂ ಕೂಡ ನಾವು ಇಲ್ಲೇ ಹೇಳಿಕೊಂಡಿದ್ದೇವೆ. ಭಗವನ್ನಾಮವನ್ನ ಜಪಿಸ್ತಾ ಇದ್ರೆ ಸಾಕು, ಅದಕ್ಕೆ ಸಮಸ್ತ ಶಕ್ತಿ ಇದೆ. ಭಗವನ್ನಾಮಕ್ಕೆ ಸಮಸ್ತ ಶಕ್ತಿ ಇದೆ. ಆದ್ರಿಂದಲೇ ಈ ಸಹಸ್ರನಾಮ, ಅಷ್ಟೋತ್ತರ ಇತ್ಯಾದಿ ನಾಮಗಳನ್ನ ಲೋಕಕ್ಕೆ ಪರಮಾತ್ಮನೇ ಕೊಟ್ಟಿರುವುದು ಅಂತ ಕಥೆಗಳು ಇರೋದು. ಯಾರೋ ಕಲ್ಪನೆ ಮಾಡಿ ಯಾರೋ ಚಿತ್ರಿಸಿ ಬರೆದಿರುವ ಕಲ್ಪನೆ ಇದಲ್ಲ, ನಾಮಗಳಲ್ಲ. ನಮ್ಮನೇಲಿ ಮಗು ಹುಟ್ಟಿತು ಅಂತ ನಾವು ವೆಬ್ಸೈಟ್ ಹುಡುಕು, ಇದನ್ನು ಹುಡುಕು, ಅದನ್ನು ಹುಡುಕು ಅಂತ ಡಿಕ್ಷನರಿ ತೆಗಿ ಅಂತ ಹುಡುಕಿ ನಾಮ ಇಡ್ತೇವಲ್ಲ, ಆ ರೀತಿ ಕೃತಕವಾಗಿ ಯೋಜಿಸಿದ ನಾಮಗಳಲ್ಲ ಇದು. ಭಗವಂತನ ಲೀಲೆಯನ್ನ, ಮಹಿಮೆಯನ್ನ, ಪವಾಡವನ್ನ, ಅವತಾರವನ್ನ, ಏನೇನನ್ನೋ ಸೂಚಿಸುವಂಥ ನಾಮಗಳಾದ ಕಾರಣ ಆ ನಾಮಗಳಲ್ಲೇ ಅನಂತ ಮಹಿಮೆ ಇದೆ. ಅಂಥ ಮಹಿಮೆ ಹೇಳ್ತಾ 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 ಇಷ್ಟ ಇದ್ದೋ ಇಷ್ಟ ಇಲ್ಲದೇನೋ ಏನಾಗುತ್ತೆ, ಎಲ್ಲ ಕೊಳಕು ತಾನೇ ಹೋಗುತ್ತೆ. ಮೇಲಿಂದ ಶುದ್ಧ ನೀರು ಬೀಳ್ತಾನೇ ಇದ್ರೆ
ಒಳಗಿರುವ ಕೊಳೆಯೆಲ್ಲ ಕೊಚ್ಚಿ 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 ಹರಿದು ಹೋಗಿ ಏನಾಗುತ್ತೆ, ಶುದ್ಧ ನೀರೇ ನಿಲ್ಲುತ್ತೆ. ಆದ್ರಿಂದ ಮನಸ್ಸನ್ನ ಆ ರೀತಿ ನಾವು ನಿರ್ಮಲವಾಗಿ ಶುದ್ಧವಾಗಿ ಭಗವನ್ನಾಮ ಸ್ಮರಣೆಯಿಂದ ಭಗವನ್ನಾಮ ಜಪದಿಂದ ನಾವು ಶುದ್ಧ ಮಾಡಿಕೊಂಡ್ರೆ ಆ ಜಾಗದಲ್ಲಿ ವಿರಾಜಮಾನಳಾಗಿರುವ ದೇವಿಯ ನಾವೀಗ ಗಮನಿಸ್ಬೇಕಾಗಿಲ್ಲ. ಗಮನಿಸ್ದೇನೆ ನಮಗ್ ಗೊತ್ತಾಗ್ತಾ ಇದೆ. ಹಮ್ ಅನ್ನೋದು ಸೋ ಅನ್ನೋದು, ಸೋ ಅನ್ನೋದು ಹಮ್ ಅನ್ನೋದು ತಾನೇ ಅರಿವಿಗೆ ಬರುವಂತ ಒಂದು ಸ್ಥಿತಿ. ಆ ರೀತಿಯಾಗಿ ದೇವಿ ಭಕ್ತ ಮಾನಸ ಹಂಸಿಕಾಳಾಗಿ ವಿರಾಜಮಾನಳಾಗುತ್ತಾ ಇರುವವಳು ಕಾಮೇಶ್ವರ ಪ್ರಾಣನಾಡಿಯೂ ಆಗಿದ್ದಾಳೆ. ಕಾಮೇಶ್ವರನ ಪ್ರಾಣಶಕ್ತಿಗೆ, ಕಾಮೇಶ್ವರನ ಪ್ರಾಣಶಕ್ತಿ ಅಂದ್ರೇನು? ಸಂಕಲ್ಪ ಶಕ್ತಿ. ಕಾಮೇಶ್ವರ ಏನೇನು ಭಾವಿಸ್ತಾನೆ, ಏನೇನು ಕಲ್ಪನೆ ಮಾಡ್ತಾನೆ. ಈಗ ಮೊದಲಂದ ಬಹುಶ್ಯಾಮ್ ಅಂತ ತಕ್ಷಣ ದೇವಿ ಹೊರಗೋಡ್ ಬಂದ್ಲು. ನಾನೇನ್ ಮಾಡ್ಲಿ ಅಂದ್ಲು. ಸತ್ವರಜಸ್ತಮೋ ಗುಣಾತ್ಮಕಳಾದ್ಲು. ಸತ್ವದಿಂದ ಶುದ್ಧ ಸತ್ವ ತಂದ್ಲು, ಮಹತ್ತತ್ವ ತಂದ್ಲು. ಹೀಗೆ ಪರಮಾತ್ಮನ ಸಂಕಲ್ಪವನ್ನ, ಕಾಮೇಶ್ವರನ ಸಂಕಲ್ಪವನ್ನ ಅನುಸರಿಸಿ ಅವಳು ನಾಡಿ ನಡುಗತವು ಅಂತ ಹೇಳಿದ್ದೇವೆ, ಚಲನೆ ಕ್ರಿಯೆ. ಆ ಕ್ರಿಯಾರೂಪದಲ್ಲಿ ಪರಮಾತ್ಮ ಏನೇನು ಸಂಕಲ್ಪ ಮಾಡ್ತಾನೆ ಆ ಸಂಕಲ್ಪವನ್ನೆಲ್ಲ ನಡೆಸಿಕೊಡುವವಳು. ಆದ್ರಿಂದ ಕಾಮೇಶ್ವರ ಪ್ರಾಣ ನಾಡಿಯಾಗಿ ಆ ದೇವಿ ಇದ್ದಾಳೆ. ಅವನ ಸಂಕಲ್ಪಕ್ಕೆ ಕೈಗೆ ಕೈ ಜೋಡಿಸುವವಳಾಗಿ, ಹೆಜ್ಜೆಗೆ ಹೆಜ್ಜೆ ಜೋಡಿಸುವವಳಾಗಿ. ಇದೇ ಒಂದು ಆದರ್ಶ ನಮಗೆ ಭಾರತೀಯ ಪರಂಪರೆಯಲ್ಲಿ ಲೌಕಿಕವಾದ ಗೃಹಸ್ಥನಿಗೂ ಕೂಡ. ಆದ್ದರಿಂದಲೇ ಅದನ್ನ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಸಖಾ ಸಪ್ತಪದಾ ಭವ ಸಖಾಯೌ ಸಪ್ತಪದಾ ಬಭೂವ ಸಖ್ಯಂತೆ ಗಮೇಯಗಂ ಸಖ್ಯಾತ್ತೇ ಮಾಯೋಷಗಂ ಸಖ್ಯಾನ್ಮೇ ಮಾಯೋಷ್ಠಾ ಸಮಯಾವಹೈ ಸಂಕಲ್ಪಾವಹೈ ಸಂಪ್ರಿಯೌರೋಚಿಷ್ಣು ಸುಮನಸ್ಯ ಮಾನೌ. ಆ ಸುಮನಸ್ಸು ಆಗೋದಕ್ಕೆ ಆದರ್ಶಪ್ರಾಯರಾಗಿರುವ ದಂಪತಿಗಳ ಆದರ್ಶ ಇಟ್ಕೊಂಡು, ಹೀಗೆ ಹೇಳಿದ್ವಲ್ಲ, ಹೆಜ್ಜೆಗೆ ಗೆಜ್ಜೆಯಾಗಿ, ಗೆಜ್ಜೆಗೆ ಹೆಜ್ಜೆಯಾಗಿ, ಹೆಜ್ಜೆ ಹೆಜ್ಜೆಗೆ ಜೊತೆ ಜೊತೆಯಾಗಿ ಸಂಕಲ್ಪವನ್ನ ಅರಿತು, ಅದಕ್ಕೆ ತಾನೇ ಮನವರಿತು ನಡೆವ ಸರ್ವಜ್ಞ ಹೇಳುವಾಗ ಇರುವಾಗ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ. ಅಂದ್ರೆ ಆ ರೀತಿಯಾದ ಒಂದು ನಡೆ ನಮ್ಗೆ ಯಾರಿಂದ ಬಂದದ್ದು? ಜಗತಃ ಮಾತಾಪಿತರವು, ಜಗತ್ತಿಗೆ ತಂದೆ ತಾಯಿಯಾಗಿರುವ ಜಗಜ್ಜನನ್ಯೈ ಜಗದೇಕ ಪಿತ್ರೇ, ಜಗತ್ತಿಗೆ ಜನನಿಯಾಗಿ ಜಗತ್ತಿಗೆ ತಂದೆಯಾಗಿ ಇರುವ ಅವರ ಆದರ್ಶದಿಂದ ಈ ಕಾಮೇಶ್ವರ ಪ್ರಾಣನಾಡಿ. ಆದ್ರಿಂದಲೇ ಪ್ರಾಣ ಅನ್ನೋದನ್ನೇ ಕೊಟ್ಟಿರುದು. ಯಾವುದು ಒಂದು ಹೆಚ್ಚಾದ್ರೂ ನೋಡಿ, ಪ್ರಾಣಾಯಾಮವನ್ನ ದೊಡ್ಡ ಒಂದು ಯೋಗಾಭ್ಯಾಸವಾಗಿ ಪ್ರಧಾನವಾಗಿ ಈಗ ಹೇಳ್ತಾರೆ. ಎಲ್ಲರಿಗೆ ಗೊತ್ತಿದೆ, ಪ್ರಾಣಾಯಾಮ ಮಾಡಿ ಸರಿ ಹೋಗುತ್ತೆ, ಪ್ರಾಣಾಯಾಮ ಮಾಡಿ ಸರಿ ಹೋಗುತ್ತೆ. ಯಾಕೆ ಅಂದ್ರೆ ಬರುವ ಉಸಿರು ಹೋಗುವ ಉಸಿರು ಎರಡು ಸಮ ಪ್ರಮಾಣದಲ್ಲಿ ಇರಬೇಕು. ನಾವು ವೇಗದಲ್ಲಿದ್ದಾಗ ಏನಾಗುತ್ತೆ, ಹೋಗೋ ಉಸಿರು ವೇಗವಾಗಿರುತ್ತೆ, ಬರೋ ಉಸಿರು ಭಾರವಾಗಿ ನಿಧಾನಕ್ಕೆ ಬರುತ್ತೆ. ನಾವು ಗಮನಿಸಿದರೆ ಹಾಗಾದಾಗ ಏನಾಗುತ್ತೆ, ಬರೋ ಉಸಿರು ಕಡಿಮೆ ಆಯಿತು, ಹೋಗೋ ಉಸಿರು ಜಾಸ್ತಿ ಆಯಿತು. ಅದು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಬರೋ ಉಸಿರು ಜಾಸ್ತಿಯಾಗಿ ಉಸಿರು ಹೋಗದೆ ಇದ್ರೆ ಅದು ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಈಗ ಪ್ರಾಣ ಅಂದಾಗ ಏನಾಯ್ತು, ಸಮತ್ವ. ಅಂದ್ರೆ ನೀನು ನಾನು ಅನ್ನುವ ಭೇದ ಇಲ್ಲದೆ ಆ ಸಮತ್ವದ ನೆಲೆಯನ್ನ ಸಾಧಿಸುವ ಒಂದು ಆದರ್ಶವನ್ನ ಕೂಡ ಯಾರಲ್ಲಿರಲು ಕೂಡ ಭಾರತದಲ್ಲಿ ಹೆಂಗಸರನ್ನೆಲ್ಲ ಮೆಟ್ಟಾಕ್ಬಿಟ್ಟಿದ್ದಾರೆ. ಈ ತರದೆಲ್ಲ ಏನಿಲ್ಲ. ಅದಕ್ಕೆ ಇಲ್ಲಿ ಆದರ್ಶಪ್ರಾಯವಾಗಿ ತಾಯಿ ತಂದೆಯಾಗಿ ಲಕ್ಷ್ಮೀನಾರಾಯಣರನ್ನ, ಉಮಾ ಪಾರ್ವತಿಯರ, ಉಮಾ ಮಹೇಶ್ವರರನ್ನ ಹೀಗೆ ಜೋಡಿಯಾಗೇ ಕೊಡೋದು. ಮತ್ತೆ ಇದನ್ನ ವಿವಾಹ ಬಂಧನದಲ್ಲಿ ಎಲ್ಲ ಜೋಡಿಗಳನ್ನು ಹೇಳ್ತಾರೆ, ಎಷ್ಟು ಪಟ್ಟಿ ಹೇಳ್ತಾರೆ. ಇವರಿಬ್ಬರಂತೆ ಬದುಕಲಿ, ಇವರಿಬ್ಬರಂತೆ ಬದುಕಲಿ, ಅಲ್ವೇ? ಅಷ್ಟು ಜನರ ಆದರ್ಶ ನಮಗೆ ಕೊಡುವಾಗ ಅಂಥ ಒಂದು ಸೌಮನಸ್ಯ, ಕೊನೆ ಮಾತು ಅದೇ ತಾನೆ, ಸಂಪ್ರಿಯೌರೋಚಿಷ್ಣು ಸುಮನಸ್ಯ ಮಾನೌ. ಆ ಸೌಮನಸ್ಯ, ನಿನ್ನ ಮನ ನನ್ನ ಮನ ಅಂತ ಬೇರೆ ಇಲ್ಲದಂಥ ಒಂದು ಮನಸ್ಸು ಪರಮಾತ್ಮ ಸಂಕಲ್ಪ ಮಾಡಿದ ಅಷ್ಟೇ. ಬಹುಶ್ಯಾಮ್ ಅಂತ ಅನುಕ್ಷಣ ಸಿದ್ಧಳಾಗಿ ನಿಂತ್ಲು. ಆ ರೀತಿಯಾದ ಪ್ರಾಣನಾಡಿಯಾಗಿ ಆ ದೇವಿ ಇದ್ದಾಳೆ. ಅದಕ್ಕೆ ಹಿಂದೆ ನಾವು ನೋಡ್ಕೊಂಡಿದ್ದಂಥ ಮಾತು ಹೋದ ಇದರಲ್ಲಿ ಏನು, ವಿಷ ಬಂದಿದೆ, ಸಮುದ್ರ ಮಥನದಲ್ಲಿ ವಿಷವನ್ನ ತಗೊಳ್ಬೇಕಾದ ಸಂದರ್ಭ ಬಂದಿದೆ. ಸೌಮನಸ್ಯ ಇರೋದರಿಂದ ಶಿವ ಕೇಳ್ದ, ಅಮ್ಮ ವಿಷ ತಗೊಳ್ಬೇಕಾದ ಸಂದರ್ಭ ಬಂದಿದೆ ಅಂತ. ತಗೋ ಸ್ವಾಮಿ, ಅದಕ್ಕೇನಂತೆ ಅಂದ್ಲು. ಯಾಕೆ, ನನ್ನ ತಾಟಂಕ ಮಹಿಮೆ ಇದೆ, ನಾನು ಉಳಿಸ್ಕೊಳ್ತೇನೆ ನಿನ್ನ ಅಂದ್ಲು.
ಅವನು ತಗೊಂಡಾಗ ಏನು ಯೋಚನೆ ಮಾಡಿದ್ಲು, ಅಯ್ಯೋ ಪ್ರಭುವಿನ ಉದರದೊಳಗೆ ಲೋಕಾಲೋಕಗಳಿದೆಯಲ್ಲ, ಆ ಜೀವಗಳಿಗೆಲ್ಲ ತೊಂದರೆಯಾಗುತ್ತಲ್ಲ, ಆದ್ರಿಂದಲೇ ಕುತ್ತಿಗೆ ಹಿಡಿದ್ಲು. ಅಂದ್ರೆ ತಾಯಿ ಹೊರಗಿನ ಜೀವಗಳ ರಕ್ಷಣೆಯನ್ನು, ಹೊರಗೆ ದೇವಾದಿ ದೇವತೆಗಳಿಗೆ ವಿಷಾನಿಲದಿಂದ ತೊಂದರೆ, ಒಳಗೆ ಇವನು ತಗೊಂಡ್ರೆ ಒಳಗಿರುವ ಜೀವಗಳಿಗೆ ತೊಂದರೆ, ಆ ಎರಡನ್ನೂ ಬಾಧಿಸಿ ಇನ್ನು ಶಿವನಿಗೆ ಅವನಿಗೂ ಬಾಧೆ ಇಲ್ಲ. ಆ ರೀತಿಯಾಗಿ ಕಾಪಿಟ್ಟ ಮಹಾ ಮಾತೆ ಕಾಮೇಶ್ವರ ಪ್ರಾಣನಾಡಿ. ಅಂಥ ಕಾಮೇಶ್ವರ ಪ್ರಾಣನಾಡಿ ಆದ ದೇವಿಯನ್ನ ನಾವು ನೆನಪು ಮಾಡಿಕೊಳ್ತಾ ಮುಂದಿನದು ಕೃತಜ್ಞ. ಕೃತಜ್ಞ ಎನ್ನುವುದು ನಾವು ವಿಷ್ಣು ಸಹಸ್ರನಾಮದಲ್ಲಿ ಕೂಡ ನೋಡ್ತೇವೆ. ಕೃತಜ್ಞ ಅಂತ ಗೊತ್ತಿರುವಂಥದ್ದು ಲೋಕದಲ್ಲಿ ಕೃತಜ್ಞ. ಜ್ಞ ಅಂದ್ರೆ ಜಾನಾತಿ, ತಿಳ್ಕೊಳ್ಳೋದು, ಮಾಡಿದ್ದನ್ನ ತಿಳ್ಕೊಳ್ಳೋದನ್ನ ಕೃತಜ್ಞ ಅಂತ ಕರೀತಾರೆ. ಆದ್ರಿಂದ ಕೃತಜ್ಞತೆ ಎನ್ನುವುದು ಲೋಕದಲ್ಲಿ ಒಂದು ದೈವಿ ಗುಣ. ಅದನ್ನ ಎಲ್ಲರೂ ಕೂಡ ಅನುಷ್ಠಾನ ಮಾಡಬೇಕು. ಆದರೆ ಲೋಕದಲ್ಲಿ ಇದು ಅಪರೂಪಕ್ಕೆ ಇರುವಂತಹ ಒಂದು ಗುಣವಾಗ್ಬಿಟ್ಟಿದೆ. ಕೃತ ಎಲ್ಲರಿಗೂ ಇದೆ, ಘನ ಒಂದಿದೆ, ಜ್ಞ ಒಂದಿದೆ, ಅದಷ್ಟೇ ವ್ಯತ್ಯಾಸ. ಘನ ಅಂದಾಗ ಮಾಡಿದ್ದನ್ನೆಲ್ಲ ಮರ್ತ್ ಹೋಗ್ಬಿಡೋದು, ನಾಶ ಮಾಡ್ಕೊಳ್ಳುವಂಥದ್ದು. ಜ್ಞ ಅಂದಾಗ ನೆನಪು ಮಾಡ್ಕೊಳ್ಳೋದು, ಇಷ್ಟೇ ವ್ಯತ್ಯಾಸ. ಅದಕ್ಕೂ ಮತ್ತೆ ನಮಗೆ ಪರಮಾತ್ಮ ತಾನೇ ಆದರ್ಶನಾಗಿ ನಿಂತು ತೋರಿಸಿದ್ದಾನೆ. ಏನಂತ? ಒಂದು ದಳ ಶ್ರೀ ತುಳಸಿ, ಬಿಂದು ಗಂಗೋದಕವು ಇಂದಿರಾ ರಮಣಗೆ ಅರ್ಪಿತವೆನ್ನಲು, ಒಂದೇ ಮನದಲ್ಲಿ ಕೃಷ್ಣ ಗೋವಿಂದ ಎನೆ ಎಂದೆಂದು ವಾಸಿಪನ ಮಂದಿರದೊಳಗೆ ಭಕ್ತ ಮಾನಸ ಹಂಸಿಕ ತರಹ. ಒಳಗೆ ಅವನಿರುವಾಗ ಇನ್ನೇನ್ ಭಯ, ಒಳಗವನಿರುವಾಗ ಇನ್ನೇನು ಆಸೆ, ಅವನಿರುವಾಗ ಏನು ದೊರಕಲಿಲ್ಲ. ಪರಮಾತ್ಮನೇ ಒಳಗಿದ್ದು ಬಿಟ್ಟ ಮೇಲೆ ಯಾವುದರ ಅಪೇಕ್ಷೆ ಇದೆ? ಅಂಥ ಒಂದು ಅಪೇಕ್ಷೆಯನ್ನ ಪೂರೈಸುವಂಥ ಕಾರುಣ್ಯ ಕೃತಜ್ಞ ಅನ್ನುವ ಸ್ವಭಾವದಲ್ಲಿ, ಸ್ವರೂಪದಲ್ಲಿ ಇದೆ. ಆದ್ರಿಂದ ಪರಮಾತ್ಮ ಕೃತಜ್ಞತೆಗೆ ಆದರ್ಶನಾಗಿ ಇದ್ದಾನೆ. ಇದನ್ನು ಕೂಡ ನಾವು ಹಿಂದೆ ಹೇಳಿಕೊಂಡಿದ್ದೇವೆ. ಕೃತಜ್ಞನಾಗಿ ಇರುವಾಗ ಪರಮಾತ್ಮನ ಕೃತಜ್ಞತೆಯನ್ನ ನಾವು ನೆನಪು ಮಾಡಿಕೊಳ್ಳೋದಕ್ಕೆ, ಇಂಥ ಒಂದು ಕೃತಜ್ಞತೆ ನಿನ್ನಲ್ಲಿದ್ರೆ ಈ ಸಿಂಹಾಸನವನ್ನ ಏರು ಅಂತ ಭೋಜರಾಜನಿಗೆ ವಿಕ್ರಮಾದಿತ್ಯನ ಬೊಂಬೆಗಳು ಹೇಳ್ತು. ಸಿಂಹಾಸನದಲ್ಲಿದ್ದ ಬೊಂಬೆ. ಒಬ್ಬ ರಾಜನಲ್ಲಿ ಎಂಥ ಕೃತಜ್ಞತೆ! ಕಾಡಿನಲ್ಲಿ ರಾಜ ದಾರಿ ತಪ್ಪಿದ್ದ ರಾಜ ಕಾಡಿನಲ್ಲಿ ಯಾರೋ ಒಬ್ಬ ದೇವದತ್ತ ಅನ್ನೋನು, ಅವನು ಸಮಿತ್ ಕುಶಕ್ಕೋಸ್ಕರ ಬಂದಿದ್ದ ಕಾಡಿಗೆ. ಇವನು ದಾರಿ ತಪ್ಪಿ ಒದ್ದಾಡ್ತಾ ಇದ್ದ. ಮೇಲೆ ಅವನು ಸಮಿತ್ ಕುಶಗಳನ್ನೆಲ್ಲ ಸಂಗ್ರಹಿಸಿ ಇಳಿತಾ ಇದ್ದ. ಅವನನ್ನು ಕೇಳ್ದ, ಏನಪ್ಪ ಉಜ್ಜಯಿನಿ ದಾರಿ ಗೊತ್ತೋ? ಸ್ವಾಮಿ ಗೊತ್ತು, ಬನ್ನಿ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಕರ್ಕೊಂಬಂದ. ಇವನಿಗಾಗಿ ದೇವದತ್ತ ಮಾಡಿದ್ದೇನೂ ಇಲ್ಲ. ಆದರೆ ವಿಕ್ರಮಾದಿತ್ಯ ನನ್ನ ಪ್ರಾಣ ಉಳಿಸ್ದವನು ಅಂತ ಹೆಜ್ಜೆಯಲ್ಲಿ, ಉಸಿರಲ್ಲಿ ಎಲ್ಲೆಲ್ಲಿ ನೋಡಿದ್ರೆ ಅಲ್ಲಲ್ಲಿ ಘಂಟಾ ಘೋಷ. ಅಷ್ಟು ದೊಡ್ಡ ಕೃತಜ್ಞತೆ ಅಗತ್ಯ ಇಲ್ಲ ನಮ್ಮ ಪಾಲಿಗೆ. ಇವನೊಬ್ಬ ಹುಚ್ಚ ಅನ್ಸುತ್ತೆ. ಕಂಡ ಜಾಗದಲ್ಲೆಲ್ಲ ಇವನ್ ನನ್ನ ಪ್ರಾಣ ಉಳಿಸ್ತವನು. ಅವನಿಗೆ ಎಷ್ಟೆಷ್ಟೆಲ್ಲ ಮಾಡ್ದ, ಮನೆಯನ್ನ ಕೊಟ್ಟ, ಕೆಲಸ ಕೊಟ್ಟ, ಅರಮನೆಯಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಿ ಸಂಚಾರ ಮಾಡುವ ಸ್ವಾತಂತ್ರ್ಯ ಕೊಟ್ಟ. ಎಲ್ಲರಿಗೆ ನೋಡುವವರಿಗೆ ಅಸೂಯೆ ಬರುವಂತ ಒಂದು ರೀತಿಯಲ್ಲಿ ನಡ್ಕೊಂಡ. ನಿಜವಾದ ದೃಷ್ಟಿಯಲ್ಲಿ ಅವನಿಗೆ ಆಶ್ಚರ್ಯ. ದೇವದತ್ತ ನಾನೇನು ಮಾಡಿದೆ? ನಾನು ಬರ್ತಾ ಇದ್ದೆ, ಬನ್ನಿ ಸ್ವಾಮಿ ದಾರಿ ಬರ್ತೀನಿ ಅಂತ ಅಂದೆ. ಸ್ವಾಮಿ ಹೀಗೆ ಹೋದ್ರೆ ನಿಮ್ಮ ಉಜ್ಜಯಿನಿ, ನಾನು ಹೀಗೆ ಹೋಗ್ತೀನಿ ಅಂದೆ. ಇದರಲ್ಲಿ ಏನಿದೆ ಅಂತ ನೋಡುವವರಿಗೆ ಅನ್ಸುತ್ತೆ. ಆದ್ರೆ ಆ ರಾಜನ ಕೃತಜ್ಞತೆಯನ್ನ ನಾವು ನೋಡಿದಾಗ, ಕೊನೆಗೆ ಇವನೇನ್ ಮಾಡ್ದ? ಪರೀಕ್ಷೆ ಮಾಡೋಕ್ಕೋಸ್ಕರ ರಾಜನ ಮಗನನ್ನೇ ಕದ್ದ. ಇವನಿಗೆಲ್ಲ ಕಡೆ ಸ್ವಾತಂತ್ರ್ಯ ಇತ್ತಲ್ಲ, ನುಗ್ಗಿದ, ಕದ್ದ. ಮಗುವಿನ ಕುತ್ತಿಗೆಯಲ್ಲಿದ್ದಂತ ಆಭರಣವನ್ನ ಮಾರಾಟ ಮಾಡ್ಕೊಂಡು ಬನ್ನಿ, ಇವನಿಗೆ ಕೈಗೊಂದಾಳು ಕಾಲ್ಗೊಂದಾಳು ಎಲ್ಲ ಕೊಟ್ಟ, ಕಳಿಸ್ದ. ಹಾಗೆ ಗುಲ್ಲೋ ಮಗು ಇಲ್ಲ ಅಂತ ಎಲ್ಲೆಲ್ಲ ಕಡೆ ಹುಡ್ಕಕ್ ಹೋಗಿದ್ದಾರೆ. ಇಲ್ಲಿ ಚಿನ್ನದ ವ್ಯಾಪಾರಿ ಹತ್ರ ಮಗುವಿನ ಮೈ ಮೇಲಿನ ಒಡವೆ ವ್ಯಾಪಾರ ಮಾಡ್ತಿದ್ದಾನೆ. ಅವನು ಒಬ್ಬ ಹಿಡ್ಕೊಂಡ. ಸ್ವಾಮಿ ನಾನಲ್ಲ, ನಮ್ಮ ಒಡೆಯನ ಪ್ರಕಾರ ನಾನು ಬಂದಿದ್ದೇನೆ ಅಂತ ಇವನು ಹೇಳ್ದ. ಯಾವನ್ ನಿನ್ ಮಡಿಯ? ಅಲ್ಲಿಗೆ ಬಂದ್ರು. ನೋಡಿದ್ರೆ ಅವನನ್ನ ಎಳ್ಕೊಂಡು ಬಂದ್ರು. ಇಲ್ಲಿವರೆಗೆ ಯಾರ್ಯಾರ ಹೃದಯದಲ್ಲಿ ಏನೇನು ಅಸೂಯೆ ಇತ್ತೋ ಎಲ್ಲರೂ ಹೇಳಕ್ ಶುರು ಮಾಡಿದ್ರು. ಇವನನ್ನ ಪೀಸ್ ಆಗಿ ತುಂಡು ಮಾಡಬೇಕು, ಇವನನ್ನ ಕಾಡಲ್ಲಿ ಎಸಿಬೇಕು, ಇವನಿಗೆ ವಿಷ ಕುಡಿಸ್ಬೇಕು. ಒಬ್ಬೊಬ್ರು ಒಂದೊಂದು ಹೇಳಿದ್ರು. ಎಷ್ಟೆಲ್ಲ ಮಾಡಿದಾನೆ ಮಹಾರಾಜ. ಅಂಥ ಮಹಾರಾಜನಿಗೆ ಇಂಥ ಅಪಕಾರ ಮಾಡೋದಾ, ಕೃತಜ್ಞನಾಗೋದಾ ಅಂತ ಸಭೆಯಲ್ಲಿದ್ದ ಪ್ರತಿಯೊಬ್ಬರು ಒಂದೊಂದು ಹೇಳಿದ್ರು. ರಾಜ, ನೀವೆಲ್ಲ ಹೇಳಿದ್ದಾಯ್ತಾ?
ನಾನು ನನ್ನ ನಿರ್ಣಯವನ್ನ ಕೊಡಬಹುದಾ ಅಂತ ಸಭೆಯಲ್ಲಿದ್ದವ್ರನ್ನ ಕೇಳಿ ಅವನೇನ್ ಹೇಳ್ದ, ನಾನು ಇವನನ್ನ ಅವನ ಆಶ್ರಮಕ್ಕೆ ಹೋಗೋದಕ್ಕೆ ಅನುಮತಿ ಕೊಡ್ತೇನೆ ಅಂತ ಹೇಳ್ದ ರಾಜ. ಆಗ ರಾಜನ ನಿಜವಾದ ಮನೋಧರ್ಮ ಈ ದೇವದತ್ತನಿಗೆ ಸ್ಪಷ್ಟ ಆಯ್ತು. ಅಲ್ಲಿವರೆಗೆ ಯಾಕೆ ರಾಜ ಈ ತರ ಮಾಡ್ತಿದ್ದಾನೆ, ಸುಮ್ನೆ ಕಂಡ ಜಾಗದಲ್ಲೆಲ್ಲ ನನ್ನ ಪ್ರಾಣ ಉಳಿಸ್ತಾನ, ನಾನೇನ್ ಪ್ರಾಣ ಉಳಿಸಿದ್ದು, ನಾನೇನು ಹುಲಿ ಬಾಯಿಗೆ ಸಿಕ್ಕಾಕೊಂಡು ಬಿಡಿಸದ್ನೇ, ಏನೂ ಇಲ್ಲ, ನಾನು ಬರ್ತಿದ್ದೆ ಬನ್ನಿ ಸ್ವಾಮಿ ಅಂದೆ ಅಂತ ಅವನಿಗೆ ಅನ್ನಿಸ್ತಿತ್ತು. ಯಾವಾಗ ಮಗನನ್ನ ಕೊಂದು ಬಿಟ್ಟು ಒಡವೆಯನ್ನ ತಗೊಂಡಿದ್ದಾನೆ ಅಂದಾಗಲೂ ಕೂಡ ಒಡವೆ ಆಸೆಗೋಸ್ಕರ ನಾನು ಈ ತರ ಕೆಲಸ ಮಾಡಿದೆ ಅಂತ ಇವನೇ ಒಪ್ಕೊಂಡ, ಹೌದು ಸ್ವಾಮಿ ನಾನು ಹಾಗೆ ಮಾಡಿದ್ದೇನೆ, ಯಾಕಪ್ಪ ಅಂದ್ರೆ ನೀ ಕೊಡ್ತಾ ಇರೋದು ಸಾಲದು, ನನಗೆಲ್ಲ ದುರಭ್ಯಾಸಗಳು ಬಂದ್ಬಿಡ್ತು, ಅದಕ್ಕೋಸ್ಕರ ನಾನು ಮಾಡಿದೆ. ಸರಿಯಪ್ಪ. ಆ ಸಂದರ್ಭದಲ್ಲೇ ಸಭೆಯಲ್ಲಿ ಒಬ್ಬೊಬ್ಬರಿಷ್ಟು ಮಾತು ಹೇಳಿದ್ರು. ರಾಜ ಏನ್ ಹೇಳ್ದ, ನನ್ನ ಪ್ರಾಣ ಉಳಿಸಿದವನಾದ ಕಾರಣ ಇವನನ್ನ ಬಿಟ್ಟು ಬಿಡ್ತೇನೆ, ಇದು ಕೃತಜ್ಞತೆಗೆ ಎಲ್ಲಾದ್ರೂ ಪಾರಮ್ಯ ಇದೆಯಾ ನೋಡಿ. ಆಗ ಅವನು ಮಗನನ್ನ ಕೊಂದಿರ್ಲಿಲ್ಲ, ಏನೂ ಮಾಡಿರ್ಲಿಲ್ಲ, ಪರೀಕ್ಷೆ ಅಷ್ಟೇ. ಅವನ ಮಗುವನ್ನ ತಂದು ರಾಜನಿಗೆ ಒಪ್ಪಿಸಿ, ಸದ್ಯ ನಿನ್ನ ಬಂಧನದಿಂದ ಬಿಡುಗಡೆ ಮಾಡಪ್ಪ, ನಾನು ಆಶ್ರಮಕ್ಕೆ ಹೋಗ್ತೀನಿ ಅಂತ ಅವನು ಹೋದ. ಅದರ ವಿಷಯ ಬೇರೆ. ಆ ಕೃತಜ್ಞತೆ ಅಂದ್ರೆ ಎಷ್ಟು ಮಟ್ಟಿನ ಕೃತಜ್ಞತೆ ರಾಜರುಗಳಲ್ಲಿತ್ತು ಅದನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಅದಕ್ಕೆ ಈ ಸಮುದ್ರ ಲಂಘನ ಸಂದರ್ಭದಲ್ಲಿ ಹನುಮಂತ ಸಮುದ್ರವನ್ನ ಹಾರುವಾಗ, ಅದು ಏನು ಅಗಾಧವಾದ ಸಮುದ್ರ, ಎಲ್ಲಾದರೂ ಬರೀ ಉಸಿರು ಎಷ್ಟು ಗಂಟೆ, ಇದು ಪ್ರಾಣಾಯಾಮನೆ, ಎಷ್ಟು ಗಂಟೆ ಉಸಿರು ಬಿಗಿ ಹಿಡಿದಿರೋದು, ಅಕಸ್ಮಾತ್ ಉಸಿರು ಜಾರ್ತಾ ಕೆಳಗೆ ಬಿದ್ದ ಲೆಕ್ಕನೆ ಅಲ್ವೇ. ಅಂಥ ಒಂದು ಇದರೊಳಗೆ ಅವನನ್ನ ಅಕಸ್ಮಾತ್ ಏನಾದರೂ ಆಗ್ಬಿಟ್ರೆ, ರಾಮ ಕಾರ್ಯಕ್ಕೆ ಹೋಗ್ತಾ ಇದ್ದಾನೆ, ನಾವು ಸಹಾಯ ಮಾಡೋಣ, ರಾಮ ಕಾರ್ಯದಲ್ಲಿ ನಮ್ಮದು ಒಂದು ಅಳಿಲು ಸೇವೆ ಇರಲಿ ಅಂತ ಸಮುದ್ರ ಯೋಚನೆ ಮಾಡಿದ. ಸಮುದ್ರ ತಾನು ರಾಮನ ವಂಶದವರಿಂದ ಸಮುದ್ರನಾಗಿದ್ದಾನೆ, ಇಲ್ಲದೆ ಇದ್ರೆ ಅಗಸ್ತ್ಯರೆಲ್ಲ ಹೀರಾಕೊಂಡ್ಬಿಟ್ಟಿದ್ರು. ಆದ್ರಿಂದ ರಾಮನ ವಂಶದ ಸಗರ ಕಾರಣ ತಾನು ಸಾಗರನಾಗಿದ್ದೇನೆ. ಅದರ ಜೊತೆಯಲ್ಲಿ ತನ್ನೊಳಗೊಬ್ಬ ಕೂತ್ಕೊಂಡಿದ್ದಾನೆ ಮೈನಾಕ. ಅವನು ಹನುಮಂತನ ಅಪ್ಪನ ಕಾರಣದಿಂದ ಪ್ರಾಣ ಸಹಿತನಾಗಿದ್ದಾನೆ, ರೆಕ್ಕೆ ಸಹಿತನಾಗಿದ್ದಾನೆ. ಆದ್ರಿಂದ ಮೈನಾಕನ ಕರೆದ, ಏ ಮೈನಾಕ ಮೇಲೇಳು, ಆ ಹನುಮಂತನಿಗೆ ಜಾಗ ಕೊಡು, ನೀನು ಹನುಮಂತ ಕೂತ್ಕೊಳ್ಳಕ್ ಒಂಚೂರು ರೆಸ್ಟಿಂಗ್ ಪ್ಲೇಸ್, ಒಂಚೂರು ಅಂದ್ರೆ ರಿಫ್ರೆಶ್ಮೆಂಟ್ ಜಾಗ ಕೊಡು ಅಂತ ಹೇಳ್ದ. ಅದೇ ತರನೇ ಅವನು ಹೇಳ್ತಾನೆ, ಮೈನಾಕ ಮೇಲೆದ್ದು ಬಂದು ನೋಡು, ನನ್ನ ಶಿಖರಗಳೊಳಗೆ ಎಷ್ಟು ಹಣ್ಣುಗಳಿದೆ, ಎಂಥ ಮರಗಳಿದೆ, ಎಲ್ಲ ತಗೋ, ಒಂಚೂರು ಆತಿಥ್ಯವನ್ನು ಸ್ವೀಕರಿಸು, ವಿಶ್ರಾಂತಿ ತಗೋ, ನಿಮ್ಮಪ್ಪನಿಂದ ನಾನು ಉಪಕೃತನಾಗಿದ್ದೇನೆ. ಕೃತೆ ಉಪಕರ್ತವ್ಯಂ ಏಷ ಧರ್ಮ ಸನಾತನಃ, ಇದು ಸನಾತನವಾದ ಧರ್ಮ. ಅದಕ್ಕೆ ಆದರ್ಶ ಎಲ್ಲಿದೆ? ವಿಷ್ಣು ಸಹಸ್ರನಾಮದಲ್ಲಿ ಕೃತಜ್ಞ, ಇಲ್ಲಿ ಕೃತಜ್ಞ. ಇಂಥದನ್ನ ಪರಮಾತ್ಮ ನಮಗೆ ಆದರ್ಶವಾಗಿ ತೋರಿಸಿಕೊಟ್ಟಿದ್ದಾನೆ. ಆದ್ರಿಂದ ಕೃತಜ್ಞನಾಗಿರುವಂತಹ ಒಂದು ಗುಣವನ್ನ ಲೋಕದಲ್ಲಿ ಬೆಳೆಸ್ಕೊಂಡಿದ್ರೆ ಅದು ಒಂದು ದೈವಿ ಗುಣ. ದೈವಿ ಗುಣದಿಂದ ಲಾಭ ಏನು? ಪರಮಾತ್ಮ ನಮ್ಮವನಾಗುತ್ತಾನೆ, ಭಕ್ತ ಮಾನಸ ಹಂಸಿಕ, ನಮ್ಮ ಹೃದಯಾರವಿಂದಗಳಲ್ಲಿ ವಿರಾಜಮಾನನಾಗಿರ್ತಾನೆ. ಅದಕ್ಕಿಂತ ದೊಡ್ಡ ಕೊಡುಗೆ ಬೇಕೇ? ಅಂಥ ಒಂದು ಲಾಭವನ್ನ ದೇವಿಯ ಈ ಕೃತಜ್ಞ ಎಂಬ ನಾಮ ತೋರಿಸಿಕೊಡುತ್ತೆ. ಇನ್ನು ದೇವಿಯ ವಿಷಯಕ್ಕೆ ಬಂದ್ರೆ, ಮೊದಲನೆಯದು ಕೃತಜ್ಞ. ದೇವಿಯ ವಿಷಯಕ್ಕೆ ಬಂದ್ರೆ, ಯಾವ ಯಾವ ಜೀವಿಗಳು ಎಷ್ಟು ಪಾಪ ಮಾಡಿದ್ದಾರೆ, ಎಷ್ಟು ಪುಣ್ಯ ಮಾಡಿದ್ದಾರೆ, ಯಾವ ಜೀವಿಯ ಯಾವ ಪಾಪಕ್ಕೆ ಆ ಜೀವಿಗೆ ಎಂಥ ಶರೀರ ಕೊಡಬೇಕು, ಆ ಶರೀರದೊಳಗೆ ಎಷ್ಟು ಕಾಲ ಇರಿಸಿರಬೇಕು, ಆ ಶರೀರದಿಂದ ಯಾವಾಗ ಬಿಡುಗಡೆ ಮಾಡಬೇಕು, ಈ ಎಲ್ಲ ಅಂಶಗಳನ್ನ ವೇತ್ತಿ ವಿದ್ಯಾಮ ವಿದ್ಯಾಂಚ, ಈ ಎಲ್ಲವನ್ನ ತಿಳ್ಕೊಂಡಿರುವಂತಹ ಒಂದು ಜ್ಞಾನ ಇದೆಯಲ್ಲ, ಅದು ವೇತ್ತಿ ಸುಕೃತ ದುಷ್ಕೃತೆ. ಸುಕೃತ ಮತ್ತು ದುಷ್ಕೃತಗಳನ್ನ ತಿಳಿದುಕೊಂಡು ಆ ಜೀವಕ್ಕೆ ಸುಕೃತಕ್ಕೆ ಯಾವ ಶರೀರ, ದುಷ್ಕೃತಕ್ಕೆ ಯಾವ ಶರೀರ, ಸುಕೃತಕ್ಕೆ ಎಷ್ಟು ಕಾಲ ಈ ಶರೀರ ವಾಸ, ದುಷ್ಕೃತಕ್ಕೆ ಎಷ್ಟು ಕಾಲ ಈ ಶರೀರ ವಾಸ, ಎಷ್ಟು ಕಾಲ ಯಾವ ಪುಣ್ಯದ ಫಲ. ಪುಣ್ಯ ಫಲನೂ ಒಂದೇ ತರ ಇಲ್ವಲ್ಲ. ಪುಣ್ಯ ಫಲ ಉತ್ತಮವಾದ ಮಕ್ಕಳನ್ನು ಪಡೆಯೋದ್ರಲ್ಲಿದೆ, ಪುಣ್ಯ ಫಲ ಉತ್ತಮವಾದಂಥ ಭೋಗ ಭಾಗ್ಯಗಳನ್ನ ಪಡೆಯೋದ್ರಲ್ಲಿದೆ, ಪುಣ್ಯ ಫಲ ಉತ್ತಮವಾದ ದಾನ ಧರ್ಮಾದಿ ಗುಣಗಳನ್ನ ಪಡೆಯೋದ್ರಲ್ಲಿದೆ, ಏನೇನದ್ರಲ್ಲೋ ಇದೆ. ಆದ್ರಿಂದ ಪುಣ್ಯ ಫಲ ಯಾವ ರೂಪದಲ್ಲಿದೆ? ದೇವಲೋಕಾದಿ ಲೋಕವಾಸದಲ್ಲಿದೆಯಾ? ಈ ರೀತಿ ಯೋಚನೆ ಮಾಡಿದಾಗ ಆ ಪುಣ್ಯ ಫಲಗಳನ್ನ ಯಾರಿಗೆ ಯಾವಾಗ ಎಷ್ಟು ಎಲ್ಲಿ ಹೇಗೆ ವಿಭಜಿಸಿ ಕೊಡಬೇಕು,
ಈ ಎಲ್ಲವನ್ನ ಬಲ್ಲಿದವಳಾದ ಕಾರಣ ಕೃತಜ್ಞ. ಕೃತ ಅಂದ್ರೆ ಪ್ರತಿಯೊಂದು ಜೀವ, ಒಂದ ಎರಡ, ನಮ್ಮನೇಲಿ 5 ಬಿಟ್ಟು 6ನೇ ಒಂದು ಮಗು ಇದ್ರೆ ಇದು ಕೂಟ ಹಾಕದ್ನೋ ಇಲ್ವೋ ಮರ್ತೋಗುತ್ತೆ, ಇದು ತಿಂಡಿ ಕೊಟ್ಟನೋ ಇಲ್ವೋ ಮರ್ತೋಗುತ್ತೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿರುವಂತ ಜೀವಗಳಿಗೆ, ಅದು ಕಾಣುವ ಕಾಣದ, ಕಾಣುವ ಜೀವಗಳು, ಕಾಣಿಸಿಕೊಳ್ಳುವ ಜೀವಗಳು, ಆರ್ಭಟ ಮಾಡಿ ಜೋರು ಜಬರ್ದಸ್ತು ಮಾಡಿ ಡಿಮ್ಯಾಂಡ್ ಮಾಡುವಂತ ಜೀವಗಳೆಲ್ಲ ಇದೆ ತಾನೆ. ಅಂಥವುಗಳೆಲ್ಲ ಸರಿ, ಏನೂ ಕಾಣದೆ ಯಾವುದೋ ಮೂಲೆಯಲ್ಲಿರುವಂಥ ಇರುವೆ ಪರವೆ ಅಂಥ ಜೀವಗಳು ಎಷ್ಟು ಇವೆ. ಎಲ್ಲ ಜೀವಗಳು ಅವಳಿಗಿದೆಯಾ? ಯಾರನ್ನೂ ಮರ್ತಿಲ್ಲ. ಯಾರಿಗೆ ಅನ್ನ ಕೊಡೋದನ್ನು ತಪ್ಪಿಸಿದಾಳೆ, ಯಾರಿಗೆ ಅನ್ನ ಕೊಡೋದು ಬಿಟ್ಟಿದೆ, ನಾನು ಅನ್ನ ಕೊಡ್ತೇನೆ ಅನ್ಕೊಂಡವ್ರ ಮುಂದೆ ದೃಷ್ಟಾಂತ ತೋರಿಸ್ತಾಳ. ಎಲ್ಲರಿಗೆ ಅನ್ನವನ್ನ ಕೊಡುವಂಥ ಆ ಕೃತಜ್ಞ ಮೂರ್ತಿ ತಾಯಿ. ಜನ್ಮ ಕೊಟ್ಟ ನಂತರ ಯಾರು ಯಾವ ಮೂಲೆಯಲ್ಲಿ ಬಿದ್ದಿದ್ರು, ಅಮ್ಮ ನನಗೆ ಅನ್ನ ಇಲ್ಲ ಅನ್ನುವಂತೆ ಗೋಳಾಡುವುದಕ್ಕೆ ಕೊಟ್ಟಿಲ್ಲ. ಕೊಟ್ಟಿರೋ ಅನ್ನ ತಿಂದೇ ಇದ್ರೆ ಅದು ನಿನ್ನ ಹಣೆ ಬರಹ ಅಷ್ಟೇ. ಇದು ನಂಗೆ ಬೇಡ, ಇದು ಚೆನ್ನಾಗಿಲ್ಲ, ಅದು ಅಂಥದ್ದು ಇದು ಇಂಥದ್ದು ಅಂದ್ರೆ. ಆದರೆ ಅಲ್ಲಿ ಸುಕೃತ ದುಷ್ಕೃತ ಲೆಕ್ಕ. ಆದರೆ ಎಲ್ಲರಿಗೆ ಅನ್ನವನ್ನಂತೂ ತಾಯಿ ಒದಗಿಸಿ ಕೊಟ್ಟಿದ್ದಾಳೆ. ಅದು ತಾಯಿಯ ಕೃತಜ್ಞತಾ, ಕೃತಜ್ಞ. ಇನ್ನು ಆ ಉಪಕಾರ ಸ್ಮರಣೆಯಿಂದ ಅವಳು ಕೊಡುವಂಥದ್ದು ಮಾತ್ರ ನಾವು ಅದಕ್ಕೂ ನೋಡಿದ್ದೇವೆ. ಇವಳು ದ್ರೌಪದಿ ಕೃಷ್ಣನಿಗೆ ಗಾಯ ಆದಾಗ ಹರಿದ ತನ್ನ ಒಂದು, ಎಲ್ಲರೂ ಓಡೋದ್ರು, ಏನೋ ಔಷಧಿ ತರ್ತೇವೆ, ಇನ್ನೊಂದು ತರ್ತೇವೆ, ಮತ್ತೊಂದು ತರ್ತೇವೆ. ತಕ್ಷಣ ಇವಳು ತನ್ನ ಸೀರೆನೇ ಹರಿದು ಅವನ ಬೆರಳಿಗೆ ಕಟ್ಟಿದ ಒಂದೇ ಒಂದು ಕೃತಜ್ಞತೆಗೆ ಅವನು ಎಷ್ಟಕ್ಕೆ ಮಾಡಿದ? ಅನಂತ ಫಲವನ್ನ ಕೊಟ್ಟ. ಅವನೇ ಹೇಳ್ತಾನೆ, ಮತ್ತೆ ಅವನು ಹೇಳ್ತಾನೆ, ಯಾವುದೇ ಜೀವ ಕೂಗೋದನ್ನ ನಾನು ತಡ್ಕೊಳ್ಳಾರೆ. ಆ ಅನುಕ್ರೋಶ ಕೂಗಿದ್ರೆ ಜೀವ ನಾನು ತಡ್ಕೊಳ್ಳಾರೆ. ಅವುಗಳ ಅನಂತವಾದ ಫಲವನ್ನ ನಾನು ಕೊಡ್ತೇನೆ. ಆ ಜೀವದ ಮೇಲಿನ ಋಣಭಾರ ನನ್ನದು ಜಾಸ್ತಿ ಆಯ್ತು ಅನ್ಸುತ್ತೆ ಅಂತಾನೆ. ಋಣಭಾರಂ ಪ್ರವೃದ್ಧಮಿವಮೇ, ದ್ರೌಪದಿ ಕೂಗಿದ್ದಕ್ಕೆ, ಹೇ ಕೃಷ್ಣ ದ್ವಾರಕಾವಾಸಿನ್ ಅಂತ ಕೂಗದ್ಲಲ್ಲ, ನನ್ನ ಋಣಭಾರ ಹೆಚ್ಚಾಯ್ತು. ಪರಮಾತ್ಮನ ಕೃತಜ್ಞತೆ ಇದಕ್ಕಿಂತ ಬೇಕೆ? ನಾವು ಕೂಗದೇನೆ ಎಲ್ಲ ಕೊಟ್ಟಿದ್ದಾನೆ, ಆದರೂ ನಾವು ಕೂಗದಾಗ ಎಂಥ ಒಂದು ಕೃತಜ್ಞತೆ. ಆ ಕೂಗೋದನ್ನಾದ್ರೂ ಮಾಡ್ಬೇಕಲ್ಲ ನಾವು. ಅದನ್ನ ಈಗ ಕೃತಜ್ಞ ರೂಪದಲ್ಲಿ ಪರಮಾತ್ಮ ಋಣಂ ಪ್ರವೃದ್ಧಮಿವ ಮೇ ಅಂತ ಅವನು ಹೇಳುವಾಗ ದ್ರೌಪದಿಯ ಕೂಗು ನನ್ನ ಋಣವನ್ನ ಹೆಚ್ಚು ಮಾಡ್ತು, ಋಣಭಾರವನ್ನ. ಅದು ಪರಮಾತ್ಮನಲ್ಲಿರುವಂಥ ಕೃತಜ್ಞತೆ. ಇನ್ನು ಹೋಗ್ಲಿ, ನಮ್ಮಂತೆ ಡಿಮ್ಯಾಂಡ್ ಇದೆಯೋ, ದೇವರೇ ನಾನು ನಿನಗೆ 108 ತೆಂಗಿನಕಾಯಿ ಹೊಡಿತೀನಿ, ನನಗೆ ಪಾಸ್ ಮಾಡಿಸು, ನನ್ನ ಮಗನಿಗೆ ಉದ್ಯೋಗ ಕೊಡು, ನನಗೆ ಒಳ್ಳೆ ಸೊಸೆ, ಏನೋ ಒಂದು ಹೇಳ್ತೇವೆ. ಆ 108 ಹೊಡಿಸ್ತೀನಿ ಅಂದಮೇಲೆ ಬಂದಿದ್ದೆಲ್ಲ ಸರಿಯಾಗ್ಬಿಟ್ಟ ಮೇಲೆ 108 ಲೆಕ್ಕಾಚಾರ ಹಾಕಿ, ಇಷ್ಟೆಲ್ಲ ಬೇಡ, ಇವತ್ತು ತುಂಬಾ ಕಾಸ್ಟ್ಲಿ ಇದೆ, ಅಷ್ಟೇ ರೇಟ್ಗೆ 50 ಹಾಕಿ ಹೊಡ್ಸೋಣ, 27 ಅಂತ ಲೆಕ್ಕಾಚಾರ ಬೇರೆ ಮಾಡ್ತೇವೆ. ಆದರೆ ದೇವರು ಅದಕ್ಕೆ ಯಾವುದಕ್ಕೂ ಲೆಕ್ಕ ಮಾಡಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ, ಏನು ಕೊಡ್ತೀಯೋ ಕೊಡಪ್ಪ, ಏನು ಕೊಡಕ್ಕಾಗಲ್ಲ ದೇವರೇ, ನಂಗೆ ಇಷ್ಟೇ ಗೊತ್ತು, ಸಾಕು, ಅಷ್ಟನ್ನೇ ನಾನು ಒಪ್ಕೊಳ್ತೇನೆ. ಆ ಕೈ ಜೋಡಿಸು. ಅದಕ್ಕೆ ನಾವು ಹೇಳ್ಕೊಂಡ್ವಲ್ಲ, ಅಂಜಲಿ ವೈಭವ ಅನ್ನೋದೇ ಒಂದು ದೊಡ್ಡದು. ಆ ಕೈ ಮುಗಿಯೋದೇ ಬೇಕಲ್ಲ, ಅದನ್ನಾದ್ರೂ ನಾವು ಮಾಡಿದ್ರೆ ಅದಕ್ಕಿಂತ ಪರಮಾತ್ಮ ನಿರೀಕ್ಷಿಸುವಂಥದ್ದು ಇನ್ನೇನು ಇಲ್ಲ. ನೀರಿಗಾದ್ರೂ ಎಲೆಗಾದ್ರೂ ಎಲ್ಲೋ ಹೋಗ್ಬೇಕು ಅಲ್ವೇ, ಕೈಗೆಲ್ಲೋ ಹೋಗ್ಬೇಕು, ನಮ್ಮ ಶರೀರದೊಳಗೆ ಇದೆ, ಜೋಡ್ಸಕ್ ಏನ್ ಕಷ್ಟಪಡಬೇಕು, ಇಷ್ಟು ಮಾಡ್ಬೇಕಲ್ವೇ. ಅಂಥ ಒಂದು ಕೆಲಸ ಮಾಡಿದರೆ ಅದಕ್ಕೆ ಅವನ ಕೃತಜ್ಞತೆ ಎಷ್ಟು ದೊಡ್ಡದಿದೆ, ಅದರ ಫಲವನ್ನು ನಾವು ನೋಡಿದ್ದೇವೆ. ಇದು ಪರಮಾತ್ಮನ ಕೃತಜ್ಞತೆಯ ಪಾರಮ್ಯ. ಅಂಥ ಒಂದು ಕೃತಜ್ಞತಾ ಗುಣವನ್ನ ನಮ್ಮ ಜೀವನದಲ್ಲಿ ನಾವು ಕಿಂಚಿತ್ತಾದರೂ ಅಳವಡಿಸಿಕೊಂಡಾಗ ಆ ದೈವಿ ಬಲದಿಂದ, ದೈವಿ ಗುಣದ ಪ್ರಭಾವದಿಂದ ಪರಮಾತ್ಮ ನಮ್ಮನ್ನು ಕೂಡ ಉದ್ಧಾರ ಮಾಡುವ ಒಂದು ಸಂಕಲ್ಪ ಅವನಿಗೆ ಬರುತ್ತೆ ಅನ್ನೋದನ್ನ ಭಾವಿಸಿಕೊಳ್ಳೋದು. ಹೀಗೆ ಪರಮಾತ್ಮ ಕೃತಜ್ಞ. ಮತ್ತೆ ಕೃತಜ್ಞ ಅನ್ನುವಾಗ ಕೃತ ಅಂದ್ರೆ ಕೃತಯುಗದಲ್ಲಿ ಇರುವಂಥ ಧರ್ಮ, ಕೃತಯುಗದಲ್ಲಿರುವಂಥ ಜ್ಞಾನ, ಕೃತಯುಗದಲ್ಲಿರುವ ಸತ್ಯ, ಕೃತಯುಗದ ತಪ. ಇದು ಕಾಲಕಾಲದಲ್ಲಿ ನಾವು ಹೇಳಿಕೊಂಡಿದ್ದೇವೆ ಮೊದಲಿಂದ. ಕೃತದಲ್ಲೂ ಕೂಡ, ಕೃತದಲ್ಲಿ ಕೃತಕೃತ, ಕೃತತ್ರೇತ, ಕೃತದ್ವಾಪರ, ಕೃತಕಲಿ, ಹೀಗೆ ಆವರ್ತಗಳಿದೆ, ಸುತ್ತುವಿಕೆ ಇದೆ. ಕೃತಕಲಿ ಆದ್ಮೇಲೆ ಮತ್ತೆ ಕೃತಕೃತ ಅಂದ್ರೆ ಅದು ಎಷ್ಟೋ ವರ್ಷ ಇದೆ ಅಲ್ವಾ, ಒಂದೇ ಸಮ ಸೂರ್ಯ ಮೇಲೆ ಇರಕ್ಕಾಗಲ್ಲ ನೋಡಿ. ಹಾಗೆ ಉದಯಿಸ್ತಾ ಬಂದ ಕೃತಕೃತ ಒಂದಿದ್ರೆ ಲಯ ಆದ ನಂತರ ಮತ್ತೆ ಕೃತನೇ ಇರುತ್ತೆ, ಕೃತ ಮುಗಿದೋಗಿರಲ್ಲ.
ಅದರಿಂದ ಕೃತದ ಕಲಿ ಬಂದು ಕೃತ ಕಲಿಯಲ್ಲಿ ಕೃತ ಮುಗಿದು ಮತ್ತೆ ಕೃತ ಬಂದಾಗ ಎಷ್ಟು ಧರ್ಮ ಎಷ್ಟು ಉಳಿದಿರಬೇಕು, ಸತ್ಯ ಎಷ್ಟು ಉಳಿದಿರಬೇಕು, ತಪ ಎಷ್ಟು ಉಳಿದಿರಬೇಕು, ಇದನ್ನೆಲ್ಲ ಲೆಕ್ಕಾಚಾರ ತಿಳ್ಕೊಂಡವಳು. ಆದ್ರಿಂದ ಕೃತಜ್ಞ ಅಂದಾಗ ಕೃತದಲ್ಲಿ ಸತ್ಯ ಧರ್ಮ ತಪ ದಾನ ಇವುಗಳು ಎಷ್ಟು ಪ್ರಮಾಣ ಎಷ್ಟು ಕಾಲ ಇರಬೇಕು. ಆ ಕೃತ ಮುಗಿಯೋದು ಯಾವಾಗ? ಕೃತದಿಂದ ತ್ರೇತ ಬರೋದು, ಕೃತದಲ್ಲೇ ತ್ರೇತ, ಬೇರೆ ತ್ರೇತ ಅಲ್ಲ. ಈ ರೀತಿಯಾದ ಮತ್ತೆ ಯುಗಗಳಲ್ಲಿ ಅದೇ ತರ. ಈಗ ತ್ರೇತ ಬಂದ್ರೆ ತ್ರೇತಾದಲ್ಲಿ ತ್ರೇತಾ ಕೃತ, ತ್ರೇತಾ ದ್ವಾಪರ, ತ್ರೇತಾ ಕಲಿ. ಹೀಗೆ ಪ್ರತಿ ಯುಗದಲ್ಲಿ ಕೂಡ ಆ ಅಂಶಗಳನ್ನ ಯಾವಾಗ ಸತ್ಯ ಧರ್ಮಗಳನ್ನ ನಾನು ಪ್ರವರ್ಧಮಾನ ಮಾಡಬೇಕು, ಯಾವಾಗ ಸತ್ಯ ಧರ್ಮಗಳು ಪೆಟ್ಟು ತಿಂತಾ ಇದೆ ಅವುಗಳ ಉದ್ಧಾರ ಮಾಡಬೇಕು, ಈ ಎಲ್ಲವನ್ನ ಬಲ್ಲಿದವಳನ್ನು ಕೂಡ ಕೃತಜ್ಞ ಎಂಬುದಾಗಿ ಕರೀತಾರೆ ಅನ್ನುವುದು ಮೂರನೆಯದಾಗಿ ನಾವು ನೋಡುವ ಅರ್ಥ. ಇನ್ನು ಕೃತಜ್ಞ ಅನ್ನುವಾಗ ಒಂದು ಸಂಖ್ಯೆ, ಅದು ಕೃತಜ್ಞ. ಅದರಲ್ಲಿ ಈ ದಾಳ ಉರುಳಿಸುವಾಗ ಬರುವ ಸಂಖ್ಯೆಗಳಿದೆಯಲ್ಲ ಅದನ್ನ ಕೃತ. ಈಗ ದೇವಿ ಇದು ಕೃತ ಅನ್ನುವುದು ಒಂದು ಜೂಜಿನ ಲೆಕ್ಕಕ್ಕೆ ಇಟ್ಕೊಂಡ್ರೆ ಮತ್ತೆ ಈ ಯುಧಿಷ್ಠಿರನ ವಿಚಾರದಲ್ಲಿ ಇದೆಲ್ಲ ಬರುತ್ತೆ. ಆದರೆ ಧರ್ಮಾಧರ್ಮಗಳು ಬಂದ್ರೆ ಯಾರು ಕ್ಷತ್ರ ಇದ್ದಾನೆ ಅವನಿಗೆ ಈ ಜೂಜು ಎನ್ನುವುದು ಒಂದು ಧರ್ಮ. ಅಂದ್ರೆ ತಾನೇ ಆಡೋದಲ್ಲ, ಯಾರಾದರೂ ಆಹ್ವಾನ ಕೊಟ್ಟಾಗ ರಣರಂಗದ ಆಹ್ವಾನವನ್ನ ನಿರಾಕರಿಸಿದರೆ ಕ್ಷತ್ರಿಯನಿಗೆ ಅದು ಎಷ್ಟು ಅಪಮಾನವೋ ಅಷ್ಟೇ ಅಪಮಾನ ದ್ಯೂತವನ್ನ ನಿರಾಕರಿಸಿದರೂ ಕೂಡ ಅನ್ನುವುದು ಶಾಸ್ತ್ರೀಯವಾದ ಒಂದು ಲೆಕ್ಕ. ಹಾಗೆ ಆ ಕೃತ ಎಂಬ ದ್ಯೂತದ ಲೆಕ್ಕಾಚಾರ ಇದೆಯಲ್ಲ ಅದನ್ನು ಅವಳು ತಿಳ್ಕೊಂಡಿದ್ದಾಳಂತೆ. ಆದ್ರಿಂದಲೇ ನೋಡಿ, ಅದು ಸಾಧಾರಣ ಅಲ್ಲ. ನಮ್ಮಲ್ಲಿ ಕಿತವ ಸೂಕ್ತ ಅನ್ನುವುದಾಗಿ ವೇದದಲ್ಲಿ ಒಂದು ಸೂಕ್ತ ಇದೆ, ಈ ಜೂಜುಕೋರನಿಗೆ ಸಂಬಂಧಪಟ್ಟದ್ದೇ ಒಂದು. ಆದರೆ ಅಲ್ಲಿರುವ ಮೂಲವನ್ನ ಹಿಡಿಬೇಕಷ್ಟೆ. ಹಾಗೆ ಆ ಕೃತದ ಮೂಲವನ್ನ ಅರಿತವಳಾಗಿ ಯಾರ ಜೊತೆ ಇವಳು ಆಟ ಆಡ್ತಾಳೆ? ಕಾಮೇಶ್ವರ ಪ್ರಾಣ ನಾಡಿಯಾಗಿ ಅವನು ಆಟ ಆಡೋಣ ಬಾಮ್ಮ ಬೇಜಾರಾಗಿದೆ ಅಂತ ಪಗಡೆ ಕೂತ್ರೆ ಅಥವಾ ಅವನ ಜೊತೆ ದಾಳ ಉರುಳಿಸಕ್ ಕೂತ್ರೆ ಆಟ ಆಡುವಾಗ ಯಾರು ಗೆಲ್ತಾಳೆ ಅಂದ್ರೆ ಆ ದಾಳಗಳನ್ನ ಉರುಳಿಸುವ ಜಾಣ್ಮೆ ಗೊತ್ತಿದೆಯಲ್ಲ ಅವಳೇ ಮುಂದೆ ಜಯ ಆಗುತ್ತಾಳಲ್ಲ. ಕೃತಜ್ಞ ಕಾಮ ಪೂಜಿತ ಅಲ್ಲಿ ಮುಂದೆ ಆ ರೀತಿಯಲ್ಲಿ ಅವಳಿಗೆ ಜಯ. ಇದಕ್ಕೆ ನಾವು ನೋಡಿದ್ದು ಶಂಕರರು, ಶಿವನ ರೂಪದ ಶಿವನ ಅವತಾರಿ ಶಂಕರರು ಆಕೆಯ ಜೊತೆಯಲ್ಲಿ ಆಟ ಆಡುವಾಗ ಸೋತೆ ನೀನು ಅಮ್ಮ ಅಂದ್ರೂ ಕೂಡ ಗೆದ್ದಿದ್ದ ಅಮ್ಮನೇ. ಆದ್ರೆ ಅಮ್ಮ ಮಗನಿಗೋಸ್ಕರ ಮಗನ ರೂಪದಲ್ಲಿ ಬಂದಿದ್ದ ಕಾರಣಕ್ಕೆ ಸೋತೆ ಅಂತ ಒಪ್ಕೊಂಡ್ಲೇ ಹೊರತು ಆ ರೀತಿಯಲ್ಲಿ ತಾಯಿ ಕೃತಜ್ಞ. ಈ ದಾಳಗಳನ್ನು ಉರುಳಿಸುವ, ದಾಳಗಳ ಸಂಖ್ಯೆಗಳ ಲೆಕ್ಕವನ್ನು ತಿಳಿದಿರುವ, ಇಲ್ಲಿ ಮತ್ತೆ ನಾವು ಸೃಷ್ಟಿಯ ಮರ್ಮ ಅಂತ ಅದನ್ನ ಇಟ್ಕೊಳ್ಬಹುದು. ಇದು ಸೃಷ್ಟಿಯಲ್ಲಿ ಯಾವ ಕಾಯಿ ಯಾವಾಗ ಬೀಳುತ್ತೆ, ಯಾವ ಕಾಯಿ ಯಾವಾಗ ಏಳುತ್ತೆ ಗೊತ್ತಿಲ್ಲ, ಯಾವ ಕಾಯಿ ಯಾವಾಗ ಹಣ್ಣಾಗುತ್ತೆ, ಯಾವ ಕಾಯಿ ಯಾವಾಗ ರೌಂಡ್ ಹೊಡಿತಾನೆ ಇರುತ್ತೆ ಗೊತ್ತಿಲ್ಲ ಅಲ್ವೇ? ನಾವು ಆಟ ಆಡುವಾಗ ನೋಡಿದ್ದೇವೆ. ಆ ಲೆಕ್ಕಕ್ಕೆ ಈ ಕೃತಜ್ಞ ಅಂದ್ರೆ ತಾಯಿ ಈ ಸೃಷ್ಟಿಯ ಪ್ರತಿ ಮರ್ಮವನ್ನ ಅರಿತವಳಾಗಿ ಪ್ರತಿ ಜೀವಿಯ ಪ್ರತಿ ನಡೆಯನ್ನ, ಅದು ತಾನೇ ಕಾಯಿಯ ನಡೆ, ಅದರಿಂದ ಆ ಪ್ರತಿ ಜೀವಿಯ ಪ್ರತಿ ನಡೆಯನ್ನ ಅರಿತವಳಾಗಿರುವವಳ ಕಾರಣ ಕೃತಜ್ಞ. ಹೀಗೆ ಕೃತಜ್ಞ. ಇನ್ನು ಮುಂದಿನದು ಕಾಮ ಪೂಜಿತ. ಕಾಮ ಪೂಜಿತ ನಮಗೆಲ್ಲ ಗೊತ್ತಿರುವುದು, ಒಂದು ಶಿವನ ಕಣ್ಣಿನಿಂದ ಕಾಮ ಭಸ್ಮ ಆಗ್ಬಿಟ್ಟ, ಮನ್ಮಥ ಸುಟ್ಟು ಹೋದ, ನಮಗೆಲ್ಲ ಗೊತ್ತಿದೆ. ಹಾಗೆ ಸುಟ್ಟು ಹೋದ ಮನ್ಮಥನನ್ನ ಜೀವಂತವಾಗಿ ಮಾಡಿದ್ಲು ತಾಯಿ ತನ್ನ ಕರುಣೆಯಿಂದ. ಅವನನ್ನ ಅನಂಗ ರೂಪದಲ್ಲಿ ಉಳಿಸಿದ್ಲು. ನಿನಗೆ ಜೀವ ಕೊಡ್ತೇನೆ, ಆದರೆ ಶರೀರ ಇಲ್ಲ, ಶರೀರಕ್ಕೆ ಸ್ವಲ್ಪ ಕಾಲ ಬೇಕಾಗುತ್ತೆ. ಯಾಕೆ ಅಂದ್ರೆ ಒಡೆಯನ ಆಜ್ಞೆಯನ್ನ ಉಲ್ಲಂಘನೆ ಮಾಡುವಂತಿಲ್ಲ, ಧರ್ಮಾಧರ್ಮಗಳಿಗೆ ನ್ಯಾಯ ಒದಗಿಸಬೇಕು. ಆದ್ರಿಂದ ದೇವರೇ ಧರ್ಮಾಧರ್ಮಗಳಿಗೆ ನ್ಯಾಯ ಒದಗಿಸ್ಲಿಲ್ಲ ಅಂದ್ರೆ ಇನ್ನೆಲ್ಲಿ ಒದಗುತ್ತೆ? ಆದ್ರಿಂದ ಅದನ್ನ ಸ್ವಲ್ಪ ಕಾಲ ನೀನು ಅನಂಗನಾಗಿ ಇರು, ಆದರೆ ಶರೀರವನ್ನ ಧರಿಸಿ ಆನಂತರ ನೀನು ಪ್ರದ್ಯುಮ್ನಾಗಿ ಬರುವೆಯಂತೆ ಅನ್ನುವ ಒಂದು ಅವಕಾಶವನ್ನ ಕೊಟ್ಲು. ಹಾಗೆ ಅವನು ಶರೀರವನ್ನ ಧರಿಸಿದಾಗ ಅವನು ಯಾವ ದೇವಿಯನ್ನ ಆರಾಧನೆ ಮಾಡಿದ್ನೋ ಅದನ್ನೇ ಕಾದಿ ವಿದ್ಯಾ ಅಂತ ಕರೀತಾರೆ. ಕಾ ಅಂದ್ರೆ ಸುಖ, ಮನ್ಮಥನಿಂದಾನೇ ಸುಖ. ಮನ್ಮಥ ಅಂದಾಗ ಕೇವಲ ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲದೆ
ನಮ್ಮ ಅನೇಕ ಅಪೇಕ್ಷೆಗಳಿದೆ, ಒಂದೆರಡು ಅಪೇಕ್ಷೆ ಅಲ್ಲ, ಇಂದ್ರಿಯಗಳ ಅಪೇಕ್ಷೆಗಳು ಬೇಕಾದಷ್ಟಿದೆ. ಆ ಎಲ್ಲವನ್ನ ಸುಖದ ರೂಪದಲ್ಲಿ ಕೊಡುವವಳು. ಅಂದ್ರೆ ಸುಖ ಆದ ಕಾರಣ. ಕಾದಿ ವಿದ್ಯಾ, ಮನ್ಮಥನನ್ನ ಜೀವಂತನಾಗಿ ಮಾಡಿ, ಆ ಮನ್ಮಥ ಯಾವ ದೇವಿಯನ್ನ ತಾನು ಜೀವಿಗಳಿಗೆ ಸುಖ ಕೊಡುವುದಕ್ಕೆ ಅವನು ಸೃಷ್ಟಿಯಾಗಿರೋದು. ಜೀವಿಗಳಲ್ಲಿ ಭಾವನೆಗಳನ್ನು ಉದ್ಬೋಧನೆ ಮಾಡಿ ಆ ಭಾವನೆಗಳಿಂದ ಅವರು ಸುಖವಾಗಿರುವಂತೆ ಮಾಡುವುದಕ್ಕೆ ಭಗವಂತ ಮನ್ಮಥನನ್ನು ಸೃಷ್ಟಿ ಮಾಡಿರೋದು. ಆದ್ರಿಂದ ಆ ಸೃಷ್ಟಿ ಕಾರ್ಯದಲ್ಲಿ ತನ್ನಿಂದ ಜೀವಲೋಕಕ್ಕೆ ಸುಖ ಉಂಟು ಮಾಡುವುದಕ್ಕೆ ಅವನು ದೇವಿಯನ್ನ ಯಾವ ಒಂದು ಉಪಾಸನೆ, ಪಂಚದಶಿ ಮಂತ್ರ ವಿದ್ಯೆಯ ಮೂಲಕ ಉಪಾಸನೆ ಮಾಡಿದನೋ ಅಂಥ ಕಾಮ ಪೂಜಿತ, ಕಾಮನಿಂದ ಪೂಜಿತಳಾದವಳು, ಕಾಮನಿಂದ ಪೂಜಿಸಲ್ಪಟ್ಟವಳು. ಇದು ಮೊದಲನೆಯದಾಗಿ ನಾವು ಕಾಮ ಪೂಜಿತ ಅನ್ನುವುದಕ್ಕೆ ಕೇಳಿದ ತಕ್ಷಣ ಗೊತ್ತಾಗುತ್ತೆ, ಮನ್ಮಥನಿಂದ ಪೂಜಿತಳಾದವಳು. ಇನ್ನು 64 ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ಕೊಂಡಿದ್ದೇವೆ. ಆ 64 ಕೋಟಿ ದೇವತೆಗಳನ್ನ ವಿಭಾಗ ಮಾಡ್ತಾ ಮಾಡ್ತಾ ಬಂದ್ರೆ ಅದರಲ್ಲಿ ಪ್ರಧಾನವಾಗಿ 4 ದೇವತೆಗಳು ಪ್ರಧಾನವಾಗಿ ಉಳಿತಾರೆ. ಆ 4 ದೇವತೆಗಳಲ್ಲಿ ಕಾಮಗಿರಿ ಎನ್ನುವವಳು ಒಬ್ಳು. ಕಾಮಗಿರಿ, ಹಾಗೆ ಜಾಲಂಧರ, ಕಾಮಗಿರಿ ಅನ್ನುವುದು, ಜಾಲಂಧರ ಅನ್ನುವುದು, ಮುಂದಿನ ನಾಮಗಳೆಲ್ಲ ಅದರಲ್ಲೇ ಇದೆ. ಒಡ್ಯಾಣ ಅನ್ನುವುದು, ಪೂರ್ಣಗಿರಿ ಅನ್ನುವುದು. ಈ 4 ಪ್ರಧಾನವಾಗಿರುವಂಥದ್ದು. ಆ 4 ಜಾಗಗಳಲ್ಲಿ, ಎಲ್ಲಿ? ಕಾಮಗಿರಿಯಲ್ಲಿ, ಜಾಲಂಧರದಲ್ಲಿ, ಒಡ್ಯಾಣದಲ್ಲಿ, ಪೂರ್ಣಗಿರಿಯಲ್ಲಿ. ಈ 4 ಜಾಗಗಳಲ್ಲಿ ಯಾವ ದೇವಿ ವಿರಾಜಮಾನಳಾಗಿ ಆರಾಧಿತಳಾಗುತ್ತಾ ಇದ್ದಳೋ ಅವಳು ಕಾಮ ಪೂಜಿತ. ಈ ರೀತಿ ಅಂದ್ರೆ ಕಾಮಗಿರಿ ಅನ್ನುವುದು ನಮ್ಮ ಶರೀರದಲ್ಲಿ ಮೂಲಾಧಾರದಲ್ಲಿರುವಂಥ ಒಂದು ಜಾಗ. ಆ ಜಾಗದಲ್ಲಿ ಆ ದೇವಿ ಉಪಾಸಿತಳಾಗುತ್ತಾ ಇದ್ದಾಳೆ. ಏನಂದ್ರೆ ನಮ್ಮ ಮೂಲಾಧಾರವನ್ನ ನಾವು ಭಾವಿಸಿರಬಹುದು, ಭಾವಿಸದೇ ಇರಬಹುದು. ಮೂಲಾಧಾರವನ್ನ ನಾವು ಆರಾಧಿಸಿರಬಹುದು, ಆರಾಧಿಸದೇ ಇರಬಹುದು. ಆದರೆ ಪರಮಾತ್ಮ ತಾನೇ ಮೂಲಾಧಾರದಲ್ಲಿ ಎಲ್ಲ ಬಲ ತುಂಬಿಟ್ಟುಬಿಟ್ಟಿದ್ದಾನೆ. ಆ ಬಲ ತುಂಬಿಟ್ಟಿರೋದ್ರಿಂದಲೇ ಯಾವಾಗ ಬುದ್ಧಿ ಅಂದ್ರೆ ಮೆದುಳು ಕೆಲಸ ಮಾಡಲ್ಲ, ಅದಕ್ಕೆ ಸಹಾಯಕವಾಗಿ ಮೂಲಾಧಾರ ಪಟ್ಟಂತ ಸಹಾಯಕ್ಕೆ ಬರುತ್ತೆ. ಯಾವುದೋ ಬಿಸಿ ತಾಗಿದ್ದ ತಕ್ಷಣ ಹೀಗೆ ಹೆಂಗ ಮಾಡ್ತೇವೆ ನಾವು? ಬ್ರೈನ್ಗಿನ್ನೋದು ಹೋಗೇ ಇರಲ್ಲ, ನರಗಳ ಒಂದು ಸ್ಪಂದನೆ ತಕ್ಷಣದಲ್ಲಿ ಕೆಲಸ ಮಾಡುವುದು ಯಾವುದು? ಈ ಮೂಲಾಧಾರದಲ್ಲಿರುವಂಥ ಶಕ್ತಿ. ಹಾಗೆ ನಾವು ನಿದ್ರೆ ಮಾಡ್ತಾ ಇರುವಾಗ ಇದು ಮೆದುಳಿನ ಶಕ್ತಿಯೂ ಮಂದ ಆಗಿರುತ್ತೆ, ಆದರೆ ಮೂಲಾಧಾರದಲ್ಲಿರುವ ಶಕ್ತಿ ತಾನು ಜಾಗೃತವಾಗಿರುತ್ತೆ. ಇದು ನಾವು ಭಾವಿಸಿಲ್ಲ, ಮೂಲಾಧಾರವನ್ನ ನಾವೇನು ಸಾಧನೆ ಮಾಡಿ ಕೆರಳಿಸಿಲ್ಲ. ಆದರೂ ಅದು ಕೆಲಸ ಮಾಡ್ತಾ ಏನು ಮಾಡ್ತಾ ಇದೆ? ಲೋಕಗಳ ರಕ್ಷಣೆಯನ್ನ ಮಾಡ್ತಾ ಇದೆ. ಲೋಕ ರಕ್ಷಣೆಗೆ ಮೂಲಾಧಾರದಲ್ಲಿ ಆ ಶಕ್ತಿ ತುಂಬಿಕೊಂಡು ಅದು ಕಾಮಗಿರಿ. ಆ ಕಾಮಗಿರಿಯಲ್ಲಿ ಪೂಜಿತ ಅಂದ್ರೆ ಆರಾಧಿತವಾಗಿ ಜೀವಗಳ ಶರೀರಗಳ ಸಂರಕ್ಷಣೆಯನ್ನ ಮಾಡ್ತಾ ಇರುವ ಕಾರಣ ಅದನ್ನ ಕಾಮ ಪೂಜಿತ ಎಂಬುದಾಗಿ ಕರೀತಾರೆ. ಆದ್ದರಿಂದ ಇದರಲ್ಲಿ ಪರ ಮತ್ತೆ ಅಪರ ಕಾಮ ಅನ್ನುವುದನ್ನ ಇಟ್ಕೊಂಡಾಗ ಕಾಮ ಲೌಕಿಕವಾದ ಕಾಮ ಇದೆ, ಹಾಗೆ ಪಾರಮಾರ್ಥಿಕವಾದ ಕಾಮ ಇದೆ. ಅದನ್ನ ಪರ ಅಪರ, ಹಾಗೆ ಶುದ್ಧ ಅಶುದ್ಧ, ಮತ್ತೆ ಪಾರಮಾರ್ಥಿಕ ಐಹಿಕ ಅಂದ್ರೆ ಈ ಲೋಕ, ಈ ರೀತಿಯಾಗಿ ಇರುವ ಕಾಮಗಳು, ಈ ಲೋಕದ ಕಾಮನೆಗಳು, ಪರಲೋಕದ ಕಾಮನೆಗಳು. ಪರಲೋಕದ ಕಾಮನೆ ಎಂದಾಗ ಒಬ್ಬನಿಗೆ ವಿದ್ಯಾಧರನಾಗಿ ಅವನು ಗಾನ ವಿದ್ಯೆಯಲ್ಲಿ, ಗಂಧರ್ವ ವಿದ್ಯೆಯಲ್ಲಿ, ಹಾಗೆ ನರ್ತನ ವಿದ್ಯೆಯಲ್ಲಿ, ಈ ರೀತಿ ಯಾವುದರಲ್ಲೋ ತಾನು ಪಾಂಡಿತ್ಯವನ್ನ ಗಳಿಸಬೇಕು, ಪ್ರಾವೀಣ್ಯವನ್ನ ಗಳಿಸಬೇಕು. ಆ ರೀತಿ ಅವನಿಗೆ ಮೇಲೆ ಮೇಲಿನ ಕಾಮನೆಗಳು, ಮೇಲೆ ಮೇಲಿನ ಲೋಕಗಳು ಇದೆ. ಆ ಮೇಲೆ ಮೇಲಿನ ಲೋಕಗಳ ಕಾಮನೆ ಕೊನೆಗೆ ಎಲ್ಲಿವರೆಗೆ? ಧ್ರುವಲೋಕದವರೆಗಿನ ಕಾಮನೆ. ಅದನ್ನೇ ನಾವು ಹಿಂದೆನೆ ಹೇಳ್ಕೊಂಡಿರುವಂತೆ ಸತ್ಯವ್ರತ ಅಂತ ಸದ್ಯಕ್ಕೆ ನೆನಪು. ಸತ್ಯ ಇದೆ ಮುಂದಿಂದೇನೋ, ಆ ಸತ್ಯಧರನೋ ಒಬ್ಬ ರಾಜ, ಅವನು ಧ್ರುವಲೋಕದಲ್ಲಿ ಎಷ್ಟೋ ಕಾಲ ವಾಸಿಸುವಂತ ಪುಣ್ಯ ಮಾಡಿದ್ದಾನೆ. ಧ್ರುವಲೋಕವಾಸ ಅಂದ್ರೆ ಎಷ್ಟೋ ಬ್ರಹ್ಮರು ಮುಳುಗಬೇಕು, ಏಳಬೇಕು, ಅಲ್ಲಿವರೆಗೆ ಧ್ರುವ ಇರುತ್ತೆ. ಅಂದ್ರೆ ಒಬ್ಬ ಬ್ರಹ್ಮನ ಕಾಲ ಎಷ್ಟು ನಮಗೆ ಗೊತ್ತಿದೆ, 764, ಉದ್ದಕ್ಕೆ ಎಷ್ಟೋ 0,
ಅಂದ್ರೆ ಅಷ್ಟು ಕೋಟಿ ಕೋಟಿ ಅವನು ಬ್ರಹ್ಮ ಇರ್ತಾನೆ. ಒಬ್ಬ ಬ್ರಹ್ಮ ಆಗಿ ಇನ್ನೊಬ್ಬ ಬ್ರಹ್ಮ ಆಗಿ ಆ ರೀತಿ ಎಷ್ಟೋ ಬ್ರಹ್ಮಗಳು ಆದರೂ ಧ್ರುವ ಮುಳುಗಲ್ಲ. ಅಷ್ಟು ಕಾಲ ಒಬ್ಬನಿಗೆ ವಾಸ ಇದೆ. ಅವನನ್ನ ಈಗ ನೀನು ಮಾಡಿದ ಪುಣ್ಯ ಆಯ್ತಪ್ಪ, ನೀನು ನಿನ್ನ ಲೋಕಕ್ಕೆ ಹೋಗಬೇಕು, ನೀನು ಮತ್ತೆ ಮನುಷ್ಯನಾಗಬೇಕು ಅಂದ್ರೆ ಆದ್ರಿಂದಲೇ ಆ ಬ್ರಹ್ಮ ಭುವನಾಲೋಕಾಹ ಪುನರಾವರ್ತಿನಃ. ನನ್ನ ಪುಣ್ಯ ಮುಗುದಿಲ್ಲ, ಇವನ್ ಲೆಕ್ಕ ಇಟ್ಕೊಂಡಿದ್ದಾನೆ, ಇವನ್ ಗಲಾಟೆ ಮಾಡ್ತಾ ಇದ್ದಾನೆ. ಆದರೆ ಇಲ್ಲಪ್ಪ, ನಿನ್ನ ಲೆಕ್ಕ ಆಗಿದೆ, ನೀನು ಭೂಲೋಕಕ್ಕೆ ಹೋಗಬೇಕು. ಇವನು ಗಲಾಟೆ ಮಾಡಿದಾಗ ಆಯ್ತು, ನಿನ್ನ ಹೆಸರನ್ನ ಯಾರಾದರೂ ಒಬ್ರು ನಮಗೆ ಗೊತ್ತಿದೆ ಅಂತ ಹೇಳಿದವರಿದ್ದಾರೆ ಅಂದ್ರೆ ಮತ್ತೆ ನೀನಿಲ್ಲಿ ಬರುವಂತೆ ಅಂತ ಅವನನ್ನ ಒಬ್ಬ ದೇವದೂತನನ್ನ ಜೊತೆ ಮಾಡಿ ಕಳಿಸಿಕೊಡ್ತಾರೆ. ಆ ರೀತಿಯಲ್ಲಿ ಅಂದ್ರೆ ಇಲ್ಲಿ ಕೊನೆಯಲ್ಲಿ ಎಲ್ಲೆಲ್ಲ ಕಡೆ ಹುಡುಕ್ತಾನೆ. ಅವನಿಗೆ ಭಾರಿ ವಿಶ್ವಾಸ ಇರುತ್ತೆ, ನಾನು ರಾಜ್ಯ ಆಳಿದ ಜಾಗದಲ್ಲಿ ನನ್ನ ಗುರುತಿಸ್ತಾರೆ, ಯಾರು ತಾತ ಮುತ್ತಾತ ಯಾರಿಗೂ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಹಾಗೆ ಹುಡುಕಿ 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 ಎಲ್ಲ ಕೊನೆಗೆ ಹಿಮಾಲಯಕ್ಕೆ ಬರ್ತಾರೆ. ಅಲ್ಲಿ ಬಂದ್ರೆ ಯಾವುದೋ ಒಂದು ಆಮೆ, ಅದು ಯಾರಲ್ಲೋ ಕೇಳಿದ ಹಾಗೆ ಅನ್ನುತ್ತೆ ಹೊರತು ಅದು ಎಷ್ಟೋ ವರ್ಷದ ಬದುಕಿರೋ ಆಮೆ. ಅದು ಹೇಳುತ್ತೆ, ನಮ್ಮ ತಾತನೋ ನಮ್ಮ ಮುತ್ತಾತನೋ ಯಾರೋ ಹೇಳ್ತಾ ಇದ್ದಾಗಿತ್ತು ಅನ್ನೋ ತರಹ ಹೇಳುತ್ತೆ. ಕೊನೆಯಲ್ಲಿ ಅದರ ಸ್ನೇಹಿತ ಒಂದು ಬಕ ಹೇಳುತ್ತೆ, ನನಗೆ ಗೊತ್ತು ಅಂತ. ಆಗ ಮತ್ತೆ ಅವನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಒಟ್ಟಿನಲ್ಲಿ ನಾವು ಬಯಸುವ ಲೋಕಗಳು, ಮೇಲೆ ಮೇಲಿನ ಲೋಕಗಳನ್ನ ಬಯಸಿ ಮಾಡುವ ಪುಣ್ಯಗಳು, ಅದು ಕಾಮ. ಆ ಕಾಮದಿಂದ ಮಾಡಿದ ಏನೇನು ಆರಾಧನೆಗಳಿದೆ. ನಾನು ದೇವಿಯನ್ನ ಸುಮ್ಮನೆ ಪೂಜೆ ಮಾಡ್ತೀನಾ? ದೇವಿ ನೀನೇ ಬೇಕು ಅಂತ ಪೂಜೆ ಮಾಡೋರು ಎಷ್ಟು ಜನ ಇದ್ದಾರೆ? ಅಮ್ಮ ನೀನು ಬೇಕು ಅಂತ ಕೇಳೋರು, ನನಗದು ಬೇಕು ನನಗಿದು ಬೇಕು ಅಂತ ಕೇಳೋದೇ ತಾನೆ. ಆದ್ರಿಂದ ಹಾಗೆ ಕಾಮನೆಗಳು ಪರ ಅಪರ, ಶುದ್ಧ ಅಶುದ್ಧ, ಐಹಿಕ ಪಾರಮಾರ್ಥಿಕ, ಹೀಗೆ ಏನೇನು ಕಾಮನೆಗಳಿದ್ದರೂ ಆ ಕಾಮನೆಗಳಿಗಾಗಿ ನಾವು ಮಾಡಿದ ಪೂಜೆ ಇದೆಯಲ್ಲ, ಅದು ಕಾಮ ಪೂಜಿತ. ಆ ಕಾಮನೆಗಳಿಂದ ದೇವಿಯನ್ನ ನಾವು ಆರಾಧನೆ ಮಾಡಿದರೆ ಅದು ಕಾಮ ಪೂಜಿತ. ಕೃತಜ್ಞ ಕಾಮ ಪೂಜಿತ. ಇನ್ನು ಮುಂದಿನದು ಶೃಂಗಾರ ರಸ ಸಂಪೂರ್ಣ. ಇದು ಪೂರ್ಣಗಿರಿ. ಮೊದಲಿಗೆ ಕಾಮಗಿರಿ, ಇದು ಎರಡನೆಯದು ಪೂರ್ಣಗಿರಿ. ಆ ಪೂರ್ಣಗಿರಿಯಲ್ಲಿ ತಾಯಿ ವಾಸ 4 ಅಂತ ಹೇಳಿದ್ವಲ್ಲ, ಅದರಲ್ಲಿ ಪೂರ್ಣಗಿರಿಯಲ್ಲಿರುವವಳು ದೇವಿ. ಆದ್ರಿಂದ ಶೃಂಗಾರ ರಸ ಸಂಪೂರ್ಣ. ಶೃಂಗಾರ ಎಲ್ಲರಿಗೆ ಗೊತ್ತಿದೆ. ಶೃಂಗಾರ ಅಂದ್ರೆ ಏನು? ಶರೀರದ ಯಾವುದೋ ಒಂದು ಆಸೆ ಅಂತ. ಆದರೆ ಶೃಂಗಾರ ಎನ್ನುವುದನ್ನ ಆ ನೆಲೆಗೆ ಇಟ್ಕೊಂಡಿದ್ದಾರೆ. ನಮ್ಮ ಒಂದು ಸಾಹಿತ್ಯದಲ್ಲಿ ಶೃಂಗಾರವನ್ನ ಆ ನೆಲೆಗೆ ಇಟ್ಕೊಂಡಿಲ್ಲ. ಶೃಂಗಾರ ಎಂಬುದು ಕೊಟ್ಟ ಕೊನೆಯ ಒಂದು ಆನಂದ. ಆ ಕೊಟ್ಟ ಕೊನೆಯ ಆನಂದ ಶಾರೀರಿಕವಾದ ಆನಂದಕ್ಕೆ ಸಣ್ಣ, ನಾವು ಹೇಗೆ ಬ್ರಹ್ಮಾನಂದ ಲವೀಭೂತ ಅಂದ್ವಲ್ಲ, ಆ ರೀತಿ ಒಂದು ಸಣ್ಣ ಹೋಲಿಕೆ ಅಷ್ಟೇ ಹೊರತು ಆ ಪರಮಾತ್ಮನಿಂದ ದೊರಕುವ ಆನಂದಕ್ಕೆ ಏನಾದ್ರೂ ಉದಾಹರಣೆ ಕೊಡ್ಬೇಕಲ್ಲ. ಇದು 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 ಅಂದ್ರೆ ಅಂತ ಮನುಷ್ಯ ಹಿಡಿಬೇಕು. ಹಾಗೆ ಹಿಡಿಯೋದಕ್ಕೆ ಒಂದು ಉದಾಹರಣೆಯಾಗಿ ಶರೀರದ ಶೃಂಗಾರವನ್ನ ಕೊಟ್ಟಿದ್ದಾರೆ. ಆದರೆ ಶೃಂಗ ಅಂದ್ರೆ ತುಟ್ಟ ತುದಿ, ಆ ಅರ ಅಂದ್ರೆ ಹೋಗೋದು. ಆ ತುಟ್ಟ ತುದಿಯನ್ನು ಮುಟ್ಟುವಾಗ ಯಾವ ಒಂದು ರಸ ಇದೆ, ಚಪ್ಪರಿಸಿ 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 ಇನ್ನೂ 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 ಆ ಆಸ್ವಾದನೆ. ಆದ್ರಿಂದಲೇ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಅಂಥ ಅದ್ಭುತವಾದ ಕಲ್ಲು ಸಕ್ಕರೆ. ಅದನ್ನು ಎಷ್ಟು ಆಸ್ವಾದಿಸಿದರೂ ಕರಗದ ಕಲ್ಲು ಸಕ್ಕರೆ, ಆಸ್ವಾದನೀಯವಾದಂಥ ಒಂದು ಸಕ್ಕರೆ, ಅದು ಶೃಂಗಾರ. ಆ ಶೃಂಗಾರ ರಸ ತಾಯಿಯಲ್ಲಿ ಎಲ್ಲಿದೆ ಎಲ್ಲಿಲ್ಲ, ಎಲ್ಲ ಕಡೆಯಲ್ಲಿ ಸಂಪೂರ್ಣ. ಶೃಂಗಾರ ರಸ ಸಂಪೂರ್ಣ, ಪೂರ್ಣವಾಗಿ ದೇವಿ ಎಲ್ಲ ದೇವಿಯ ಶರೀರದ ಅಣು ಅಣುವಿನಲ್ಲಿ. ಆದ್ದರಿಂದ ತಾನೇ ನಾವು ಹೇಳಿಕೊಳ್ಳೋದು, ಧ್ಯಾನ ಮಾಡುವಾಗ ಪರಮಾತ್ಮ ದೇವಿಯ ಪಾದದ ಉಗುರಿನ ಕಿರಣಗಳನ್ನು ಧ್ಯಾನ ಮಾಡಿದರೆ ಏನು ಸಿಕ್ಕತ್ತೆ ಅದನ್ನ ಹಿಡ್ಕೊಂಡ್ರೆ ಸಾಕು, ಅದರಿಂದ ನಮಗೆ ತುಟ್ಟ ತುದಿಯ ಫಲವೇ ದೊರಕತ್ತೆ. ಆದರೆ ಆ ರೀತಿಯಲ್ಲಿ ದೇವಿಯ ಅವಯವದ ಕಣ ಕಣವು, ರೋಮ ರೋಮವು ಕೂಡ ಏನಾಗಿದೆ? ಶೃಂಗಾರ ಪೂರ್ಣವಾಗಿದೆ. ಶೃಂಗಾರ ಪೂರ್ಣವಾಗಿದೆ. ತುಟ್ಟ ತುದಿಗೆ ನಮ್ಮನ್ನ ಒಯ್ಯುವಂತ, ತುಟ್ಟ ತುದಿಯ
ಅಂದರೆ ಇನ್ನು ಪಾರ ಇಲ್ಲ ಅಂಥ ಅಪಾರವಾದ ಆನಂದಾಮೃತ ರಸವನ್ನ ಕೊಡುವಂಥ ಒಂದು ಶಕ್ತಿ ಆ ಶರೀರದ ಎಲ್ಲ ಜಾಗದಲ್ಲಿದೆ. ಈ ಜಾಗ ಆ ಜಾಗ ಅಲ್ಲ. ಆದ್ದರಿಂದ ಪೂರ್ಣವಾಗಿ ತುಂಬಿಕೊಂಡಿದೆ, ವ್ಯಾಪಿಸಿಕೊಂಡಿದೆ. ಶೃಂಗಾರ ರಸ ಸಂಪೂರ್ಣ. ಇದನ್ನೇ ಕಾಮಗಿರಿಯನ್ನ ನಾವು ಮೂಲಾಧಾರ ಅಂತ ಹೇಳ್ಕೊಂಡ್ವಲ್ಲ, ಆ ಮೂಲಾಧಾರದಲ್ಲಿ ಕಾಮಪೂಜಿತಾನಲ್ಲಿ ಆ ರೀತಿ ನಾವು ಸಾಧನೆಯನ್ನ, ಮೂಲಾಧಾರದ ಸಾಧನೆಯನ್ನ ಮಾಡದೇ ಇದ್ರು ದೇವಿಯನ್ನ ಭಾವಿಸ್ತಾ ಆ ರಸ ತನ್ನಿಂದ ತಾನೇ ಉದ್ಬೋಧ, ಆ ಉದ್ಬುದ್ಧವಾದ ರಸದ ರಸ ಪೂರ್ಣವಾಗಿ ಆ ರಸ ಇದೆ. ಇನ್ನು ಶೃಂಗ ಅಂದ್ರೆ ಕೊಂಬು. ಎಷ್ಟು ಕೊಂಬಿರುತ್ತೆ ಪ್ರಾಣಿಗಳಿಗೆ? 2. ಆದ್ರಿಂದ ಶೃಂಗ ಅಂದ್ರೆ ಸಂಖ್ಯೆ ಏನಾಯ್ತು? 2. ಅರ ಅಂದ್ರೆ ದಳಗಳು ಅಂದ್ರೆ ಆ ದಳ ಎಷ್ಟಿರುತ್ತೆ? ಆ 2. ಈಗ ಶೃಂಗ ಅನ್ನುವುದು 2 ದಳ. 2 ದಳ. ರಸ ಎಷ್ಟು? 6. ಅಂದ್ರೆ 6 × 2 12. 12 ದಳ ಪದ್ಮ ಇರುವ ಜಾಗ ಶೃಂಗಾರ ರಸ ಸಂಪೂರ್ಣ. 12 ದಳ ಪದ್ಮ ವಿಕಸಿಸುವ ಜಾಗ ಯಾವುದು? ಅನಾಹತ. ಆ ಅನಾಹತದಲ್ಲಿ ವಿಕಾಸಗೊಂಡಿರುವ 12 ದಳದ ಪದ್ಮದಲ್ಲಿ ಎಂಥ ರೀತಿ ಮಕರಂದ ಇರುತ್ತೆ ಅದನ್ನ ನಾವು ಹಿಂದೆನೂ ಹೇಳಿಕೊಂಡಿದ್ದೇವೆ. ಆ ಮಕರಂದದ ಪರಿಮಳದ ಒಂದು ಸೆಳೆತ ಹೇಗಿರುತ್ತೆ ಅಂದ್ರೆ ಎಷ್ಟೋ ದೂರದಿಂದ ಆನೆ ಕೂಡ ಓಡಿ ಬರುತ್ತಂತೆ. ಅಷ್ಟು ತೀವ್ರವಾದ ಘನೀಭೂತವಾದ ಆನಂದ ರಸ, ಅಮೃತ ರಸ ಆ ಕಮಲದ ಒಳಗೆ ಇರುತ್ತೆ. ಅಂಥ ಒಂದು 12 ದಳದ ಆ ರಸ, ಆ 12 ದಳದ ಕಮಲದ ಆ ರಸ ಶೃಂಗಾರ ರಸ. ಆ ಶೃಂಗಾರ ರಸವನ್ನ ಆಸ್ವಾದನೆ ಮಾಡುವುದಕ್ಕೆ ನಾವು ಮಾಡುವಂತಹ ಮೂಲಾಧಾರದಲ್ಲಿ ಕಾಮಗಿರಿಯಿಂದ ಪ್ರಾಣವನ್ನ ಮೇಲಕ್ಕೆ ತರುವಾಗ ಅನಾಹತಕ್ಕೆ ತಂದರೆ ಅನಾಹತ ಪೂರ್ಣಗಿರಿ. ಆ ಪೂರ್ಣಗಿರಿಯಲ್ಲಿ ನಾವು ಹೊಂದುವಂಥ ಅತ್ಯಂತ ಅತ್ಯಂತ ಆತ್ಮೀಯವಾದ ಯಾವ ಸುಖವನ್ನ ಭೌತಿಕವಾದ ಸುಖಗಳ ಹೋಲಿಕೆಯಲ್ಲಿ ಒಬ್ಬ ಗೃಹಸ್ಥನ ಒಂದು ಸುಖವನ್ನ ಹೇಳುತ್ತಾರೆ, ಆ ಸುಖದ 100 ಪಟ್ಟುಗಳಿಗೆ ಮೀರಿದ ಒಂದು ಸುಖ ಇದೆಯಲ್ಲ, ಅಂಥ ಸುಖ ಅನಾಹತ ಜಾಗದಲ್ಲಿ ಶೃಂಗಾರ ರಸ ಪೂರ್ಣವಾಗಿ ಎಲ್ಲಿ ರಸ ಇದೆ ಎಲ್ಲೆಲ್ಲೋ ರಸ ಇದೆ ಅನ್ನುವಂಥ ಒಂದು ರಸದಿಂದ ಕೂಡಿರುವಂಥ ಜಾಗ ಶೃಂಗಾರ ರಸ ಸಂಪೂರ್ಣ. ಆ ಜಾಗದಲ್ಲಿ ದೇವಿ ಪೂರ್ಣಗಿರಿಯಲ್ಲಿ ವಿರಾಜಮಾನಳಾಗಿರುವ ಪೂರ್ಣ ಎಂಬ ದೇವತೆಯಾಗಿ ಇದ್ದಾಳೆ. ಅವಳ ಒಂದು ರಸವನ್ನು ನಾವು ಆಸ್ವಾದನೆ ಮಾಡೋದು. ಹೀಗೆ ಈ ನಾಮದ ಮುಂದಿನ ಇದು ಅರ್ಥವನ್ನ ನಾವು ನಾಳೆ ದಿವಸ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्तिः शान्तिः. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. हरिः ओम्.